नागाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोस्तुते। धर्म विज्ञान वैराग्य परमैश्वर्यशालिनः आनन्दतीर्थ भगवत्पदान् वन्दे निरन्तरम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। नमोस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये। दुर्वादिध्वान्तरवये वैष्णवेन्दीवरिन्दवे श्रीराघवेन्द्र गुरवे नमोऽत्यन्तदयालवे। विद्यापीठ विधातारं विद्यावारिधि चन्दिरं विद्यार्थिवत्सलं वन्दे महामहिम सद्गुरुम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्री गुरुभ्यो नमः। हरिः ओम्। श्री गुरुभ्यो नमो नमः। स्वस्त्यस्तु अशेष सन्मंगलानि भवन्तु। ಶ್ರೀಭೂ ಸಹಿತ ಶ್ರೀನಿವಾಸ ಕುಲದ ಹೆದ್ದೈವ, ತುಂಬ ಉಪಕಾರ ಮಾಡಿದ ಮಹಾಸ್ವಾಮಿ, ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡಿರುವ ಹೆದ್ದೊರೆ ಅಂತಹ ಲಕ್ಷ್ಮೀ ಶ್ರೀನಿವಾಸ ದೇವರ ಶರನ್ನವರಾತ್ರೋತ್ಸವ ಶುಭ ಅವಸರದಲ್ಲಿ ನಾವು ನೀವೆಲ್ಲ ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಆಸ್ಥೆಯಿಂದ ನಾವಿಲ್ಲೆಲ್ಲ ಸೇರಿಕೊಂಡಿದ್ದೇವೆ. ಸಾಮಾನ್ಯವಾಗಿ ನಾವೆಲ್ಲ ಒಬ್ಬ ದೇವರ ದೇವಸ್ಥಾನದ ಲಕ್ಷ್ಮೀ ವಾಯುದೇವರ ಬಳಿ ಹೋಗ್ತೇವೆ ಅಂದರೆ, ನಾನು ಪ್ರತಿನಿತ್ಯ ಹೇಳ್ತಾ ಇದ್ದೇನೆ, ಯಾಕೆ ಪ್ರತಿನಿತ್ಯ ಹೊಸಬರೇ ಇರ್ತಾರೆ, ಆದ್ದರಿಂದಾಗಿ ಬೇಡುವುದಕ್ಕಾಗಿ ಹೋಗಿರ್ತೇವೆ. ಅಲ್ಲಿ ಅವರನ್ನು ಸ್ತೋತ್ರ ಮಾಡಿ ಕೊಂಡಾಡಿ ಹಾಡಿ ಹೊಗಳುವುದಕ್ಕಾಗಿ ಹೋಗಿರೋದು ತುಂಬ ಕಡಿಮೆ, ಬೇಡುವುದಕ್ಕಾಗಿ ಹೋಗಿರ್ತೇವೆ. ಈ ಬಾರಿ ಮಾತ್ರ ಬೇಡುವುದು ಬೇಡ, ಅವರ ಮಹಿಮೆಯನ್ನು ಸ್ವಲ್ಪ ಹೊತ್ತು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಮಹಾಲಕ್ಷ್ಮೀ ದೇವಿ ನಮ್ಮ ಮೇಲೆ ತುಂಬ ಅನುಗ್ರಹವನ್ನು ಮಾಡ್ತಾಳೆ. ಆ ಲಕ್ಷ್ಮೀದೇವಿ ನಮ್ಮೆಲ್ಲರನ್ನು ತನ್ನವರನ್ನಾಗಿ ಸ್ವೀಕಾರ ಮಾಡಬೇಕು. ಯಾಕೆಂದರೆ ನಮ್ಮ ತಾಯಿ ಅವಳು, ಜಗತ್ತಿನ ತಾಯಿ ಲಕ್ಷ್ಮೀದೇವಿ. ನಾವು ಮಕ್ಕಳು ಇದ್ದ ಹಾಗೆ ಇದ್ದರೆ ತಾಯಿ ನಮ್ಮನ್ನು ಮಕ್ಕಳು ಅಂತ ಸ್ವೀಕಾರ ಮಾಡ್ತಾಳೆ. ಮಕ್ಕಳು ಇಲ್ಲದ ಹಾಗೆ ಇದ್ದರೆ, ಇನ್ನೊಬ್ಬರ ಮಕ್ಕಳಾದರೆ ಇನ್ನೊಬ್ಬ ತಾಯಿ ತನ್ನ ಮಕ್ಕಳು ಅಂತ ಎಂದಿಗೂ ಸ್ವೀಕಾರ ಮಾಡುವುದಿಲ್ಲ. ಹಾಗಾಗಿ ನಾವು ಲಕ್ಷ್ಮೀದೇವಿಯ ಮಕ್ಕಳಾಗಬೇಕು ಮೊದಲನೇ. ಆಮೇಲೆ ಲಕ್ಷ್ಮೀದೇವಿ ನಮ್ಮನ್ನು ತನ್ನ ಮಕ್ಕಳು ಎಂಬುದಾಗಿ ಸ್ವೀಕಾರವನ್ನು ಮಾಡ್ತಾಳೆ. ಹಾಗಾದರೆ ಮಕ್ಕಳು ಆಗುವುದಕ್ಕೆ ಅವಳು ಹೊಟ್ಟೆಯಿಂದಂತೂ ಹುಟ್ಟಿ ಬಂದಿಲ್ಲ, ಇದು ಸತ್ಯ. ಮತ್ತು ಮಕ್ಕಳು ಹೇಗೆ ಆಗುವುದು ಅಂತಂದರೆ, ಆ ಲಕ್ಷ್ಮೀದೇವಿಯ ನಾನಾ ವಿಧವಾದ ವೈಭವಗಳು, ಅವಳ ಮಹಾತ್ಮೆಗಳು. ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಯ ಆರಾಧನೆ ಮಾಡುವವರಿದ್ದೀರಿ. ಲಕ್ಷ್ಮೀದೇವಿಯ 10 ಹಾಡುಗಳು ಬರ್ತದೆ. ಲಕ್ಷ್ಮೀದೇವಿಯ ಮಹಿಮೆಯನ್ನು ಎಂದಾದರೂ ಒಂದು ದಿನವಾದರೂ ನಿಮ್ಮ ಮಕ್ಕಳಿಗೆ ನೀವು ಹೇಳಿದ್ದೀರಾ? ಅವಶ್ಯವಾಗಿ ಹೇಳಿ. ಇವತ್ತಿನಿಂದ ನೀವು ಹೇಳಬೇಕು ಅಂತಂದರೆ ಟೆನ್ಷನ್ ಹೆಚ್ಚಾಗತ್ತೆ, ಕೇಳಬೇಕಾಗತ್ತೆ. ನಾವು ಕೇಳೇ ಇಲ್ಲ ಅಂತಾದರೆ ಯಾರಪ್ಪಗೆ ಹೇಳಬೇಕು, ಏನು ಹೇಳಬೇಕು? ದೊಡ್ಡ ಸಮಸ್ಯೆ.
ಹಾಗಾಗಿ ಮೊದಲಿಗೆ ನಾವು ಚೆನ್ನಾಗಿ ಹಿರಿಯರಿಂದ, ಜ್ಞಾನಿಗಳಿಂದ, ಗುರುಗಳಿಂದ ನಾನಾ ವಿಧವಾದ ಮಹಿಮೆಯನ್ನು ಕೇಳೋಣ, ಕೇಳಿದ್ದು ತಿಳಿದುಕೊಳ್ಳೋಣ, ತಿಳಿದುಕೊಂಡದ್ದು ನೆನಪಿನಲ್ಲಿ ಇಟ್ಟುಕೊಳ್ಳೋಣ, ಅದನ್ನು ರಿಹರ್ಸಲ್ ಆಗಿ ಮಕ್ಕಳ ಮುಂದೆ ಹೇಳೋಣ. ಅದೊಂದು ಪ್ರಥ ಉಳಿಸಿದ ಒಂದು ದೊಡ್ಡ ಜವಾಬ್ದಾರಿ ನಮ್ಮದಾಗತ್ತೆ. ಶ್ರೀ ಸೂಕ್ತದೊಳಗೆ ಒಂದು ಮಹಿಮೆ ಬರ್ತದೆ. ಲಕ್ಷ್ಮೀದೇವಿಗೆ ಚಂದ್ರ ಅಂತ ಕರೀತಾರೆ. ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ಎಂಬುದಾಗಿ ಚಂದ್ರಾಂ ಅಂತ ಕರೀತಾರೆ. ಏನು ಚಂದ್ರ ಅಂತಂದ್ರೆ ಜಗತ್ತಿಗೆ ಆಹ್ಲಾದವನ್ನು ಉಂಟು ಮಾಡುವವನು ಚಂದ್ರ, ಜಗತ್ತಿಗೆ ತಂಪೆರೆಯುವವನು ಚಂದ್ರ. ರಾತ್ರಿ ಕಾಲದೊಳಗೆ ಬೆಳೆಯುವ ಏನೆಲ್ಲ ಸಸ್ಯ ಪದಾರ್ಥಗಳಿವೆ ಆ ಎಲ್ಲ ಪದಾರ್ಥಗಳನ್ನು ಬೆಳೆಸುವವನು ಚಂದ್ರ. ಎಚ್ಚರ ತಪ್ಪಿ ಮಲಗಿರ್ತೇವಲ್ಲ ಆ ನಿದ್ರೆಯನ್ನು ಕೊಡುವವನು ಚಂದ್ರ. ಒಂದೆರಡು ದಿನ ನಿದ್ರೆಗೆಟ್ಟು ನೋಡಿ, ನಿದ್ರೆಯ ಮಹಿಮೆ ಗೊತ್ತಾಗತ್ತೆ. ಬಸ್ಸಿನೊಳಗೆ ಒಂದು 10 ಸೆಕೆಂಡ್ ನಿದ್ದೆ ಹತ್ತಿದ್ರು ಫ್ರೆಶ್ ಆಗಿಬಿಡುತ್ತೆ. ಅಂದ್ರೆ ಆ ನಿದ್ದೆ ಬಹಳ ಅದ್ಭುತವಾಗಿರುತ್ತೆ. ನಿದ್ದೆ ಗಟ್ಟಾಗ ನಿದ್ದೆಯ ಮಹಿಮೆ ಗೊತ್ತಾಗುವುದು. ಆ ಚಂದ್ರನಿಗೆ ಇಷ್ಟೆಲ್ಲ ಶಕ್ತಿ ಕೊಟ್ಟವರು ಯಾರು ಅಂತಂದ್ರೆ ಈ ಲಕ್ಷ್ಮೀದೇವಿ ಕೊಟ್ಟಿದ್ದಾಳೆ. ಹಾಗಾದ್ರೆ ಲಕ್ಷ್ಮೀದೇವಿಯಲ್ಲಿ ಎಷ್ಟಿರಬೇಕು? 2 ಬಿಟ್ಟು 4 ಟ್ಯೂಬ್ಲೈಟ್ ಹಾಕಿದರೆ 200 ಯೂನಿಟ್ಗಿಂತ ಹೆಚ್ಚಾಯ್ತು ಅಂತಂದ್ರೆ ಬಿಲ್ ಕಟ್ಟಬೇಕಲ್ವಾ? ಈಗ ಅಂತದ್ದು ಒಬ್ಬ ಚಂದ್ರ ಸಮಗ್ರವಾದ ಭೂಮಂಡಲವನ್ನು ಬೆಳೆದುತ್ತಾನೆ ಅಂತಂದರೆ ಆ ಚಂದ್ರನ ಕಾಂತಿ ಎಷ್ಟಿದೆ, ಆ ಚಂದ್ರನಿಗೆ ಕಾಂತಿಯನ್ನು ಕೊಟ್ಟ ಲಕ್ಷ್ಮೀದೇವಿಯಲ್ಲೇ ಕಾಂತಿ ಎಷ್ಟಿರಬೇಕು? ನನ್ನ ಹತ್ರ ಏನಿದೆ ನಾನು ಕೊಡ್ತೇನೆ, ನನ್ನ ಹತ್ರ ಏನಿಲ್ಲ ನಾನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಚಂದ್ರನಿಗೆ ಕಾಂತಿ ಕೊಟ್ಟಿದ್ದಾಳೆ ಅಂದ್ರೆ ಲಕ್ಷ್ಮೀದೇವಿಯಲ್ಲಿ ಕಾಂತಿ ಇರಬೇಕು. ಹಾಗಾದ್ರೆ ಲಕ್ಷ್ಮೀದೇವಿಯಲ್ಲಿ ಎಷ್ಟು ಕಾಂತಿ ಇದೆ ಅಂತ ಕೇಳಿದಾಗ ಶಾಸ್ತ್ರ ಹೇಳುತ್ತೆ, ಅನಂತ ಚಂದ್ರಾಧಿಕ ಕಾಂತಿ ಮತ್ತೆ ಈ ನಮಃ. ಅನಂತ ಚಂದ್ರರ ಪ್ರಕಾಶ ನಮ್ಮ ಲಕ್ಷ್ಮೀದೇವಿಗೆ ಇದೆ. ಅನಂತ ಚಂದ್ರರು ಊಹೆ ಮಾಡಿ, ಮನಸ್ಸಿನ ಶಕ್ತಿ ಬಹಳ ಅದ್ಭುತವಾಗಿದೆ. ಅಸಾಧ್ಯವಾದದ್ದನ್ನೆಲ್ಲ ಊಹೆ ಮಾಡುವುದಕ್ಕೆ ಸಾಮರ್ಥ್ಯವಿದೆ ನಮ್ಮ ಮನಸ್ಸಿಗೆ. ಒಂದು ಸಮಗ್ರವಾದ ಭಾರತ, ಸಮಗ್ರವಾದ ಭೂಮಂಡಲ, ಆ ಭೂಮಂಡಲಕ್ಕೆ ಒಬ್ಬ ಚಂದ್ರ ಇಷ್ಟು ಬೆಳಕು ಕೊಡ್ತಾನೆ ಅಂದ್ರೆ 2 ಚಂದ್ರನಿದ್ರೆ ಎಷ್ಟು ಬೆಳಕು ಬರಲಿಕ್ಕಿಲ್ಲ, 3 ಚಂದ್ರನಿದ್ರೆ ಎಷ್ಟು ಬೆಳಕಾಗಲಿಕ್ಕಿಲ್ಲ, 8 ಚಂದ್ರನಿದ್ರೆ ಎಷ್ಟು ಬೆಳಕಾಗಲಿಕ್ಕಿಲ್ಲ. ಅಂತಹ ಅನಂತ ಚಂದ್ರನಿದ್ರೆ ಎಷ್ಟು ಬೆಳಕಾಗ್ಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಕಾಂತಿ ಉಳ್ಳವಳಾಗಿದ್ದಾಳೆ ನಮ್ಮ ಲಕ್ಷ್ಮೀದೇವಿ. ಏನಂತ ಕರಿಬೇಕು ಲಕ್ಷ್ಮೀದೇವಿಗೆ? ಅನಂತ ಚಂದ್ರಾಧಿಕ ಕಾಂತಿ ಮತ್ತೆ ನಮಃ. ಅನಂತ ಚಂದ್ರರ ಪ್ರಕಾಶವುಳ್ಳ ಹೇ ತಾಯಿ, ನನ್ನ ತಾಯಿ, ನಿನಗೆ ಅನಂತ ನಮಸ್ಕಾರಗಳು ಅಂತ ಸಮರ್ಪಣೆಯನ್ನು ಮಾಡೋದು. ಇಲ್ಲಿ ಸ್ವಲ್ಪ ಶಾಸ್ತ್ರ ತಿಳಿಸಿಕೊಡುತ್ತೆ. ಯಾಕೆ ಅನಂತ ಚಂದ್ರರ ಕಾಂತಿ ಇದೆ ಅಂತ ಹೇಳಿದ್ರು ಅಷ್ಟೇ ಇದೆನಾ, ಅದಕ್ಕೂ ಹೆಚ್ಚಾಗಿದೆನಾ ಅಂದರೆ ಚಂದ್ರನಿಗಿಂತಲೂ 100 ಪಟ್ಟು ಹೆಚ್ಚಿನ ಕಾಂತಿ ಇಂದ್ರನಿಗಿದೆ. ಯಾಕೆ? ಚಂದ್ರನಿಗಿಂತಲೂ ಇಂದ್ರ ದೊಡ್ಡ ದೇವತೆ. ಇಂದ್ರನಿಗಿಂತಲೂ 100 ಪಟ್ಟು ಹೆಚ್ಚಿನ ಕಾಂತಿ ಪಾರ್ವತೀ ದೇವಿಗಿದೆ. ಪಾರ್ವತೀ ದೇವಿಗಿಂತಲೂ 100 ಪಟ್ಟು ಹೆಚ್ಚಿನ ಕಾಂತಿ ರುದ್ರದೇವರಿಗಿದೆ. ರುದ್ರದೇವರಿಗಿಂತಲೂ 100 ಪಟ್ಟು ಹೆಚ್ಚಿನ ಕಾಂತಿ ಭಾರತೀ ಸರಸ್ವತಿ ದೇವಿಯರಿಗಿದೆ. ಭಾರತೀ ಸರಸ್ವತಿ ದೇವಿಯರಿಗಿಂತಲೂ 1 ಕೋಟಿ ಪಟ್ಟು ಹೆಚ್ಚಿನ ಕಾಂತಿ ಬ್ರಹ್ಮ ವಾಯುದೇವರಿಗಿದೆ. ಬ್ರಹ್ಮ ವಾಯುದೇವರಿಗಿಂತಲೂ 1 ಕೋಟಿ ಪಟ್ಟು ಹೆಚ್ಚಿನ ಕಾಂತಿ ನಮ್ಮ ಲಕ್ಷ್ಮೀ ದೇವಿಗಿದೆ. ಅಂದ್ರೆ ಚಂದ್ರನ ಕಾಂತಿ ಏನೂ ಅಲ್ಲ. ಆದ್ರೆ ಶಾಸ್ತ್ರ ಯಾಕೆ ಚಂದ್ರನಷ್ಟು ಕಾಂತಿ ಇದೆ ಅಂತ ಹೇಳಿದ್ರು ಅಂತಂದ್ರೆ ನಮ್ಮ ಕಣ್ಣಿಗೆ ಕಾಣಿಸೋದು ಚಂದ್ರ. ಇಂದ್ರನ ಕಾಂತಿ ಇದೆ ಅಂದ್ರೆ ನಾವು ಇಂದ್ರ ಕಂಡೇ ಎಲ್ಲ ಕಾಂತಿಯನ್ನು ಊಹೆ ಮಾಡ್ಲಿಕ್ಕೂ ಸಾಧ್ಯವಿಲ್ಲ. ಇದು ಲಕ್ಷ್ಮೀದೇವಿಯ ಮುಖದ ಗ್ಲೋ. ಇವತ್ತೇನು ಆ ಗ್ಲೋ ಸಲುವಾಗಿ ಏನು ನಾವು ಕಾಸ್ಮೆಟಿಕ್ಸ್ ಬಳಸ್ತೇವಲ್ಲ, ಆ ಯಾವ ಕಾಸ್ಮೆಟಿಕ್ಸು ಇಲ್ಲದೇನೆ ವೈಯಕ್ತಿಕವಾಗಿ ತನ್ನ ಶುದ್ಧ ಪಾತಿವ್ರತ್ಯದ, ತನ್ನ ಶುದ್ಧ ಸಾಧನೆಯ, ತನ್ನ ಶುದ್ಧವಾದ ಭಕ್ತಿಯ ಪ್ರಭಾವದಿಂದ ಆ ಮುಖದ ಮೇಲೆ ಬಂದಿರುವ ದಿವ್ಯವಾದ ಕಾಂತಿ ಅಂದ್ರೆ ಇದು ಲಕ್ಷ್ಮೀದೇವಿಯ ಒಂದು ಅದ್ಭುತವಾದ ಕಾಂತಿ. ಇದು ಲಕ್ಷ್ಮೀದೇವಿಯ ಮಹಿಮೆ. ಈ ಲಕ್ಷ್ಮೀದೇವಿ ಜಗತ್ತಿನ
ಸೃಷ್ಟಿಯನ್ನು ಮಾಡ್ತಾಳೆ. ರಜೋಗುಣಕ್ಕೆ ಅಭಿಮಾನಿನಿಯಾಗಿ ಜಗತ್ತಿನ ವಸ್ತುಗಳನ್ನು ಸೃಷ್ಟಿ ಮಾಡ್ತಾಳೆ. ಏನೆಲ್ಲ ವಸ್ತುಗಳನ್ನು ಸೃಷ್ಟಿ ಮಾಡ್ತಾಳೆ, ಅದರಿಂದ ಎಷ್ಟು ಉಪಕಾರ ನಮ್ಮ ಮೇಲಿದೆ. ಸುಮ್ಮನೆ ಇಲ್ಲಿ ಕೂತೀವಲ್ಲ, ನಮ್ಮ ಸಲುವಾಗಿ ತಟ್ಟಿ ಸೃಷ್ಟಿ ಮಾಡಿದ್ದಿಲ್ಲ ಅಂದ್ರೆ, ನಮಗಾಗಿ ಬಟ್ಟೆ ಸೃಷ್ಟಿ ಮಾಡಿದ್ದಿಲ್ಲ ಅಂದ್ರೆ, ಬಟ್ಟೆ ಇಲ್ಲದೆ ಎಷ್ಟು ಜನರನ್ನು ನೋಡುವುದಿಲ್ಲ. ಶ್ರೀಮಂತರಿಗೂ ಬಟ್ಟೆ ಇಲ್ಲ, ಹರಿದ ಜೀನ್ಸ್ ಹಾಕೋತಾರೆ. ಅನ್ನ ಸೃಷ್ಟಿ ಮಾಡಿದಾಳೆ. ಅನ್ನ ಅಭಿಮಾನಿನಿಯಾಗಿ ಲಕ್ಷ್ಮೀದೇವಿ ನಮ್ಮ ಪಾಲಿಗೆ ಅನ್ನವನ್ನು ಸೃಷ್ಟಿ ಮಾಡಿದ್ದಾಳೆ. ಸುಮ್ಮನೆ ಹೇಳ್ತೇನೆ ಅವಳ ಉಪಕಾರ ಎಷ್ಟಿದೆ ಅಂತ. ಇವತ್ತು ನಮಗೆ ಕೂಸಾದ ಮೇಲೆ ನಾವು ಡೆಪಾಸಿಟ್ ಮಾಡ್ತೇವೆ, FD ಇಡ್ತೇವೆ. ಯಾಕೆ? ಅವ್ರ 18ನೇ ವರ್ಷಕ್ಕೆ ನಮಗೆ ಸ್ವಲ್ಪ ಯೂಸ್ ಬರಲಿ ಅಂತ. ಹಾಗೆ ಲಕ್ಷ್ಮೀದೇವಿ ಕಲ್ಲೂರಿಗೆ ಬಂದ ಮೇಲೆ ಇವ್ರಿಗೆ ಏನು ಊಟಕ್ಕೆ ಹಾಕ್ಬೇಕು ಅಂತ ವಿಚಾರ ಮಾಡಿದ್ರೆ ಏನಾಗ್ತಿತ್ತು ಹೇಳಿ ನಮ್ಮ ಅವಸ್ಥೆ? ಏನಾಗ್ತಿತ್ತು ನಮ್ಮ ಅವಸ್ಥೆ? ಅಂದರೆ ಈ ವ್ಯಕ್ತಿಗಳು ಇಂಥ ದಿವಸ ಕಲ್ಲೂರಿಗೆ ಬರ್ತಾರೆ ಅಂದ ಮೇಲೆ ಅದಕ್ಕೆ 6 ತಿಂಗಳು ವರ್ಷದ ಮುಂಚೆ ಧಾನ್ಯ ಬೆಳೆದು ನಮ್ಮ ಕರ್ಮಾನುಸಾರವಾಗಿ ಧಾನ್ಯವನ್ನು ಬೆಳೆಸಿ ಆ ಊರಿನಲ್ಲಿ ಬೆಳೆದ ಧಾನ್ಯವನ್ನು ಏಕತ್ರ ಸಂಗ್ರಹ ಮಾಡಿ ಅದು ಇಲ್ಲಿ ಬಂದು ಅದು ನಮ್ಮ ಅಡಿಗೆ ಪಾತ್ರೆಯಲ್ಲಿ ಬಿದ್ದು ನಮ್ಮ ಎಲೆಯೊಳಗೆ ಬೀಳಬೇಕು ಅಂತಂದ್ರೆ ಅದಕ್ಕೆ ನಮ್ಮ ಕರ್ಮವನ್ನು ಸೆಟ್ ಮಾಡ್ತಾಳೆ. ಆದ್ರೆ ಆ ಸೆಟ್ ಮಾಡಿ ವ್ಯವಸ್ಥೆಯನ್ನು ಮಾಡಬೇಕಲ್ಲ ಲಕ್ಷ್ಮೀದೇವಿ. ನಮ್ಮ ಮನಸ್ಸನ್ನು ಸೃಷ್ಟಿ ಮಾಡಿದ್ದಿಲ್ಲ ಅಂದ್ರೆ ಏನಾಗ್ತಿತ್ತು? ಹೊಟ್ಟೆಗೆ ಅನ್ನ ಇಲ್ಲ, ಅನ್ನ ಇಲ್ಲದೆ ಇರುವವರು ಎಷ್ಟು ಜನ ಇದ್ದಾರೆ? ಹೊಟ್ಟೆಗೆ ಅನ್ನ ಇಲ್ಲ, ಅನ್ನ ಇಲ್ಲದೆ ಇರುವವರು ಎಷ್ಟು ಜನ ಇದ್ದಾರೆ ಜಗತ್ತಿನೊಳಗೆ? ನಮ್ಮೆಲ್ಲರಿಗೂ ಅನ್ನ ಇದೆ ಅಲ್ವಾ? ಸಮೃದ್ಧವಾದ ಅನ್ನ ಇದೆ. ಪ್ರತಿನಿತ್ಯ 4 ಜನಕ್ಕೆ ಊಟಕ್ಕಾಗಷ್ಟು ಚೆಲ್ಲಿರ್ತೇವೆ, ಅಷ್ಟು ಅನ್ನ ಇದೆ. ಆದರೆ ದುರ್ದೈವ, ದೇವರ ನೈವೇದ್ಯದ ಅನ್ನವಿದೆಯಾ? ದೇವರದ ನೈವೇದ್ಯದ ಅನ್ನವಿದೆಯಾ? ಅಂದಮೇಲೆ ಈ ಅನ್ನ ತೆಗೆದುಕೊಂಡು ಏನು ಮಾಡೋದು? ಯಾಕೆ? ನಮ್ಮ ಪಾಲಿಗೆ ಲಕ್ಷ್ಮೀದೇವಿ ದೇವರಿಗೆ ತನ್ನ ಗಂಡನಿಗೆ ನೈವೇದ್ಯ ಮಾಡಿದ ಅನ್ನ ಸೃಷ್ಟಿ ಮಾಡಿಲ್ಲ. ಮನಸ್ಸಿನೊಳಗೆ ಪ್ರತಿ ಕ್ಷಣಕ್ಕೆ ಒಂದೊಂದು ವೃತ್ತಿಯನ್ನು ಸೃಷ್ಟಿ ಮಾಡಬೇಕು, ಒಂದೊಂದು ಮನೋವಿಚಾರಗಳನ್ನು ಸೃಷ್ಟಿ ಮಾಡಬೇಕು. ಸೃಷ್ಟಿ ಮಾಡಿದಾಗ ಎಲ್ಲೋ ಹೋಗ್ತಾ ಇದ್ದೇವೆ, ಹೆಂಡ ಚಲೋ ಕಾಣಿಸ್ತು, ಹೆಂಡ ಕುಡಿಬೇಕು ಅಂತೇಳಿ ಮನಸ್ಸಿನೊಳಗೆ ಸೃಷ್ಟಿ ಮಾಡಿದರೆ ಮಾಡಿಲ್ಲಲ್ವಾ? ಮಾಂಸ ತಿನ್ಬೇಕು ಅಂತ ಸೃಷ್ಟಿ ಮಾಡಿ ಹಾಕಿದ್ದಾರೆ. ಅಲ್ಲೆಲ್ಲೋ ಮಾಂಸ ಕೊಬ್ಬು ಕಲಬೆರಿಕೆ ಆಗಿದೆ ಅಂದ್ರೆ ಉಂಡಿ ತಿನ್ನುವುದಕ್ಕೆ ಹೆದರಿಕೆ ಆಗಿದೆ, ಟೆನ್ಷನ್ ಆಗಿದೆ. ಪ್ರಸಾದ ಸ್ವೀಕಾರ ಮಾಡಬೇಕು ಬಿಡಬೇಕು ಅಂತೇಳಿ ಹೆದರಿಕೆ ಆಗುವಷ್ಟು ಟೆನ್ಷನ್ ಆಗಿದೆ. ಒಂದು ಕ್ಷಣ ಮನಸ್ಸಿನೊಳಗೆ ತಿನ್ಬಿಡ್ಬೇಕು ಅಂತೇಳಿ ಸೃಷ್ಟಿ ಮಾಡಿ ಹಾಕಿದ್ದಾರೆ. ಎಲ್ಲ ಹೋಗ್ತಾ ಇರ್ತೇವೆ, ಪಕ್ಕದ ಸೀಟ್ನಲ್ಲಿ ಕೂತಿರ್ತಾರೆ, ಈ ಬಂಗಾರ ಚೈನ ಕದಿಬಾರ್ದು ಯಾಕು ಅಂತೇಳಿ ಮನಸ್ಸಿನೊಳಗೆ ಲಕ್ಷ್ಮೀದೇವಿ ಸೃಷ್ಟಿ ಮಾಡಿದರೆ ಇಡೀ ಬಸ್ಸಿನೊಳಗೆ ಹೊಡಿಸಿಕೊಳ್ಬೇಕಾಗತ್ತೆ. ಯಾವ ವಸ್ತುವನ್ನು ಸೃಷ್ಟಿ ಮಾಡಬೇಕು ಅವಳು ನಮ್ಮ ಮನಸ್ಸಿನೊಳಗೆ ಹುಟ್ಟಿಸಿದಳು. ಯಾವ ಮನಸ್ಸನ್ನು ಸೃಷ್ಟಿ ಮಾಡಬಾರದು ಅವುಗಳನ್ನು ಸೃಷ್ಟಿ ಮಾಡಿಲ್ಲ. ಇದು ಅತ್ಯದ್ಭುತವಾದ ಲಕ್ಷ್ಮೀದೇವಿಯ ಕಾರುಣ್ಯವಿದು. ಬಹಳ ಸುಂದರವಾದ, ನೋಡಲಿಕ್ಕೆ ಚೊಕ್ಕಾದ, ಮನಮೋಹಕವಾದ ಕಣ್ಣುಗಳನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದಾಳೆ ನಮಗೆ ಲಕ್ಷ್ಮೀದೇವಿ. ಈ ಕಣ್ಣು ಇರಲಿಲ್ಲ ಅಂದ್ರೆ ಏನಾಗ್ತಿತ್ತು? ಕಣ್ಣು ಇಲ್ಲದೆ ಇದ್ದರ ಅವಸ್ಥೆ ನೋಡಿದಾಗ ಗೊತ್ತಾಗತ್ತೆ ನಮಗೆ. ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ 5,000 10,000 ರೂಪಾಯಿ ಸ್ಪೆಕ್ಸ್ ತಗೊಳ್ಳೋರಿಗೆ ಟೆನ್ಷನ್ ಆಗತ್ತೆ. ಕಣ್ಣಿದ್ದವ್ರು ನೋಡಿದಾಗ ದೇವರು ಅವರಿಗೆಲ್ಲ ಎಷ್ಟು ಉಪಕಾರವನ್ನು ಮಾಡಿದಾನಲ್ಲ ಅಂತ. ಕಿವಿ ಇಲ್ಲ, ಕೇಳಿಸ್ಲಿಲ್ಲ ಅಂದ್ರೆ ಮನೆಯೊಳಗೆ ಪರಿಸ್ಥಿತಿ ಏನಾಗುತ್ತೆ? ಮನಸ್ಸೇ ಕೊಟ್ಟಿದ್ದಿಲ್ಲ ಅಂತಂದ್ರೆ ವ್ಯಕ್ತಿಗಳ ಅವಸ್ಥೆ ಏನಾಗುತ್ತೆ? ಇದನ್ನೆಲ್ಲವನ್ನೂ ಕೂಡ ಲಕ್ಷ್ಮೀದೇವಿ ನಮಗೆ ಜಗತ್ತಿನೊಳಗೆ ಇವನ್ನೆಲ್ಲವನ್ನು ಸೃಷ್ಟಿ ಮಾಡಿದ್ದಾಳೆ. ಇನ್ನೂ ಒಂದು ಮಾತು, ಈಗ ನಾವು ಸೃಷ್ಟಿ ಮಾಡ್ತೀವಲ್ಲ, ಲಕ್ಷ್ಮೀದೇವಿಯನ್ನು ಸೃಷ್ಟಿ ಮಾಡೋದು ಮೊಬೈಲ್ ನಾವು ಸೃಷ್ಟಿ ಮಾಡಿದ್ವಿ. ಒಂದು ದೊಡ್ಡದಾದ ಫ್ಯಾಕ್ಟ್ರಿ ಒಳಗೆ ಏನಂತಾರೆ, ಒಂದು 16,000 ಮೊಬೈಲ್ಗಳನ್ನು ನಾವು ಸೃಷ್ಟಿ ಮಾಡಿ ಹಾಕಿದ್ದೆವು. ಅದು ನಮ್ಮದೊಂದು ಅಚೀವ್ಮೆಂಟ್ ಅಂತ ನಾವು ತಿಳಿದೆವು. ಅದರೊಳಗೆ ಎಷ್ಟು ಕೆಟ್ಟದ್ದಿರ್ತದೆ, ಎಷ್ಟು ಚಲೋ ಇರ್ತದೆ, ಅದು ಮುಂದಿಂದು.
ಲಕ್ಷ್ಮೀದೇವಿ ಈ ಕಣ್ಣು ಸೃಷ್ಟಿ ಮಾಡಬೇಕು. ಹೇಗೆ ಸೃಷ್ಟಿ ಮಾಡಿದ್ದಾಳೆ ಅಂತಂದರೆ, ಆ ಪುಟ್ಟದಾದ ಗರ್ಭಕೋಶ, ಆ ಗರ್ಭಕೋಶದೊಳಗೆ ಗಾಳಿ ಇಲ್ಲ, ಬೆಳಕಿಲ್ಲ, ಇನ್ನೊಬ್ರು ಇರುವುದಕ್ಕೆ ಜಾಗವಿಲ್ಲ, ಏನೂ ಇಲ್ಲ. ಅಲ್ಲಿ ಜೀವ ತಾನು ಪ್ರವೇಶ ಮಾಡಿದಾಗ ಆ ಲಕ್ಷ್ಮೀದೇವಿ ಒಳಗೆ ಹೋಗಿ, ಆ ಜೀವದೊಳಗೆ ಹೋಗಿ ಚಂದಾಗಿ ಕಣ್ಣು, ಚಂದಾಗಿ ಮೂಗು, ಒಳ್ಳೆ ಮೈಬಣ್ಣ, ಒಳ್ಳೆ ಕೂದಲುಗಳು, ಒಳ್ಳೆ ಮುಖದ ನಗುವಿನಿಂದ ಬದಲು ಮಾಡಿಕೊಂಡು ಕಡೂಸ್ ಮಾರಿಕೊಟ್ಟಿದ್ದಂದ್ರೆ ಏನಾಗ್ತಿತ್ತು ನಮ್ಮ ಅವಸ್ಥೆ? ಎಷ್ಟು ಸುಂದರವಾದ ಮನಮೋಹಕವಾದ ನಗು ಕೊಟ್ಟಿದ್ದಾನೆ ದೇವ ಲಕ್ಷ್ಮೀದೇವಿ, ಊಹೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹೀಗೆ ನಾವು ಏನೇನು ಜಗತ್ತಿನಲ್ಲಿ ಕಾಣ್ತೇವೆ, ಜಗತ್ತಿನಲ್ಲಿ ನೋಡ್ತೇವೆ, ಪ್ರತಿಯೊಂದು ವಸ್ತುವನ್ನು ದೇವರು ಲಕ್ಷ್ಮೀದೇವಿ ನಮಗಾಗಿ ಸೃಷ್ಟಿಯನ್ನು ಮಾಡಿದ್ದಾರೆ. ಅಂದರೆ ನನ್ನ ಈ ಮುಖಚಹರೆ, ನನ್ನ ಶರೀರವನ್ನು ಸೃಷ್ಟಿ ಮಾಡುವುದಕ್ಕೆ ತಾನು ಇಂಡಿವಿಜುವಲ್ ಆಗಿ ಪ್ರತ್ಯೇಕವಾದ ರೂಪವನ್ನು ತಾಳಿ ಆ ಪುಟ್ಟದಾದ ಗರ್ಭಕೋಶದಲ್ಲಿ ಹೋಗಿ ಚೆನ್ನಾಗಿ ಕಲ್ಲಿನಿಂದ ಕೆತ್ತಿ 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 ಬಹಳ ಸುಂದರವಾದ ಮೂರ್ತಿಯನ್ನು ನಿರ್ಮಾಣವನ್ನು ಮಾಡಿ ನಮಗೆ ಇಷ್ಟು ಅದ್ಭುತವಾದ ರೂಪವನ್ನು ಕೊಟ್ಟಿದ್ದಾನೆ. ಅಂಥವ್ರನ್ನು ನಾವೇನಾದ್ರೂ ನೆಗ್ಲೆಕ್ಟ್ ಮಾಡಿದರೆ ಮುಂದಿನ ಜನ್ಮದಲ್ಲಿ ನಾವು ಏನಾಗ್ಲಿಕ್ಕಿಲ್ಲ. ಆಚಾರ ಬಂದಾರ, ಭಾಳ ಯಾವುದೋ ಅಡ್ನಾಡಿ ಮೊಬೈಲ್ ಇಟ್ಕೊಂಡಾರ, ಒಂದು ಚಲೋ ಮೊಬೈಲ್ ಕೊಡ್ಸೋಣ ಅಂತೇಳಿ ನೀವು ಯಾರಾದ್ರೂ ಗಿಫ್ಟ್ ಕೊಟ್ಟಿರಿ ಅಂತ ಇಟ್ಕೊಳ್ಳೋಣ. ನೀವು ಕೊಡೋದು ಬೇಡ, ನಾವು ತೊಗೊಳೋದು ಬೇಡ, ಸುಮ್ಮನೆ ಇಟ್ಕೊಳ್ಳೋಣ. ತಗೊಂಡ ಮೇಲೆ ನಾವೊಂದು ಥ್ಯಾಂಕ್ಸ್ ಹೇಳದೇ ಇದ್ರೆ, ಮನೆಗೆ ಹೋದ್ಮೇಲೆ ಕೊಟ್ರಿಪ್ಪ ಭಾಳ ಚಲೋ ಆಯಿತು, ಭಾಳ ಸಂತೋಷ ಆಯಿತು, ಎಷ್ಟು ಉಪಕಾರ ಆಯಿತು ಅಂತೇಳಿ ಧನ್ಯವಾದ ಹೇಳದೇ ಇದ್ರೆ, ಎದುರಿಗೆ ಇನ್ನೆಂದೋ ಸಿಕ್ಕಾಗಿದ್ದು ನೋಡ್ರಿ, ಇದು ನಿಮ್ಮ ಕೊಟ್ಟ ಮೊಬೈಲ್ ಇದನ್ನು ನಾ ಎಷ್ಟು ಬಳಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದರೆ, ಹೇಳದೇ ಇದ್ದರೆ ಹೋಗಿ ಹೋಗಿ ಇಂಥ ಆಚಾರ್ಯ ನಾನು ಯಾಕಂದ್ರೆ ಕೊಟ್ಟನೆ ಅನ್ಕತ್ತಿ ಅಂತೇನಾದರೂ ಲಕ್ಷ್ಮೀದೇವಿ ನಮ್ಮನ್ನು ಅಂದ್ಬಿಟ್ರೆ, ಇಷ್ಟು ಅದ್ಭುತವಾದ ಐಶ್ವರ್ಯ ಕೊಟ್ಟೀನಿ, ರೂಪ ಕೊಟ್ಟೀನಿ, ಬಟ್ಟೆ ಕೊಟ್ಟಿದ್ದೇನೆ, ಅನ್ನ ಕೊಟ್ಟಿದ್ದೇನೆ, ವೈಡೂರ್ಯ ಕೊಟ್ಟಿದ್ದೇನೆ, ವೈಭವ ಕೊಟ್ಟಿದ್ದೇನೆ, ಜಗತ್ತಿನೊಳಗೆ ಮಾನ ಕೊಟ್ಟಿದ್ದೇನೆ, ಜಗತ್ತಿನೊಳಗೆ ಮರ್ಯಾದೆ ಕೊಟ್ಟಿದ್ದೇನೆ, ತತ್ವಜ್ಞಾನ ಕೊಟ್ಟಿದ್ದೇನೆ, ಬುದ್ಧಿಶಕ್ತಿ ಕೊಟ್ಟಿದ್ದೇನೆ, ಕೌಶಲವನ್ನು ಕೊಟ್ಟಿದ್ದೇನೆ, ಆಕ್ಟಿವಿಟೀಸ್ ಕೊಟ್ಟಿದ್ದೇನೆ. ಇಷ್ಟೆಲ್ಲ ವೈಭವದಿಂದ ಕೊಟ್ಟಾಗ ಈ ಪುಣ್ಯಾತ್ಮ ನನ್ನನ್ನು ಒಂದು ಕ್ಷಣನೂ ನೆನೆಸೋದಿಲ್ಲ. ಇವರಿಗೆ ಯಾಕಾದರೂ ಕೊಟ್ಟನು ಅಂತೇಳಿ ಏನಾದರೂ ಲಕ್ಷ್ಮೀದೇವಿ ಮನಸ್ಸಿನೊಳಗೆ ಒಮ್ಮೆ ಬಂತು ಅಂದರೆ ಮುಂದಿನ ಜನ್ಮದಲ್ಲಿ ನಾವು ಏನಾಗಲಿಕ್ಕೆಲ್ಲ ವಿಚಾರವನ್ನು ಮಾಡಿ. ರೋಡ್ ಮೇಲೆ ಹೋಗ್ತಾ ಇರುವಾಗ ಗಮನಿಸ್ತಿರ್ಬೇಕು, ಇವೆಲ್ಲ ಎಚ್ಚರಿಕೆ ಬರುತ್ತೆ. ಕಾಲಿಲ್ಲದೆ ಬಿದ್ದಿರ್ತಾರೆ, ಕುಡಿದು ಗಟಾರ್ನೊಳಗೆ ಬಿದ್ದಿರ್ತಾರೆ, ಅನ್ನವಿಲ್ಲದೆ ಬಿದ್ದಿರ್ತಾರೆ, ಹಳಸಿದ ಅನ್ನವನ್ನು ತಿಂತಿರ್ತಾರೆ, ಬಟ್ಟೆ ಇಲ್ಲದೆ ಬಿದ್ದಿರ್ತಾರೆ. ಯಾರನ್ನು ನಿಂದೆ ಮಾಡೋದಲ್ಲ, ಅವರಿಗೆ ಲಕ್ಷ್ಮೀದೇವಿ ಕೊಟ್ಟಿಲ್ಲ, ನಮಗೆ ಕೊಟ್ಟಿದ್ದಾಳೆ ಅಷ್ಟೇ. ನಾವು ಕೊಟ್ಟಿದ್ದನ್ನು ನಾವು ನೆನೆಸದೇ ಇದ್ದಾಗ ನಾಳೆ ಆ ಕೊಡದೇ ಇರುವವರ ಪರಿಸ್ಥಿತಿ ನಮಗೆ ಬಂದಿತ್ತು. ನಾಳೆಲ್ಲ ಇದೇ ಜೀವನದೊಳಗೆ ಬಂದಿತ್ತು. ಏನೋ ತಪ್ಪಿ ರಿಟೈರ್ಮೆಂಟ್ ಆಗ್ಯದ, ಒಂದು 70 ಲಕ್ಷ ಬಂದದ ಅಂತೇಳಿ ಒಂದು ಯಾವುದೋ ಒಬ್ಬ ಶಾಸ್ತ್ರಿ ಕಡೆ ಹಾಕಿದೆ, ಅವ್ನು ಗಪ್ಪೆ ಮಾಡಿಬಿಟ್ಟಂದ್ರೆ ಹೋಯ್ತು, ಎಲ್ಲನೂ ಸ್ವಚ್ಛ ಆಯ್ತು. ಕೊಟ್ಟದ್ದು ಎಲ್ಲ ಕಳ್ಕೊಂಡು ಹೋಗ್ಬಿಡ್ತ. ಒಂದೇ ಸೆಕೆಂಡು ಸಾಕು. ಕೊಡಬೇಕು, ನಮ್ಮ ಪಾಲಿಗೆ ಸೃಷ್ಟಿ ಮಾಡಬೇಕು ಮೊದಲನೇದು, ಎರಡನೇದು ನಮ್ಮ ಪಾಲಿಗೆ ಕೊಡಬೇಕು, ಮೂರನೇದು ಭೋಗ ಮಾಡಲಿಕ್ಕೆ ಅನುಕೂಲವಾಗಬೇಕು, ಆ ಕೊಟ್ಟದ್ದು ಉಳಿಸಬೇಕು, ಉಳಿದಿದ್ದು ಸಾಧನೆಗೆ ಅನುಕೂಲವಾಗಬೇಕು, ಲಕ್ಷ್ಮೀ ದೇವಿಯ ಆರಾಧನೆಗೆ ವೈಭವದಿಂದ ಆಗಬೇಕು. ನಿನ್ನೆ ಯಾರೋ ಹೇಳ್ತಾ ಇದ್ರು, ಭಾರಿ ಒಳ್ಳೆ ಮಾತು. ಇವ್ರು ಹೇಳ್ತಿದ್ರಂತ, ಯಾರಿಲ್ಲಿ ಅರ್ಶಿನ ಕುಂಕುಮ ಅದನ್ನೆಲ್ಲ ಕೊಡ್ತಿರ್ತಾರೆ, ಬರೀ ಅರ್ಶಿನ ಕುಂಕುಮ ಅಷ್ಟೇ ಕೊಡ್ತಾರೆ. ಲಕ್ಷ್ಮೀ ದೇವಿಗೆ, ಬ್ರಾಹ್ಮಣರಿಗೆ, ಮುತ್ತೈದೆಯವರಿಗೆ ಒಂದು ಸ್ವಲ್ಪ ದಕ್ಷಿಣ ಇಟ್ಟು ಕೊಡಬೇಕು. ಹಿಂದೆಲ್ಲ ಕೊಟ್ಕೋತ ಬಂದಿದ್ರು, ನಾವು ನೋಡ್ಕೋತ ಬಂದೀವಿ. 1 ರೂಪಾಯಿ ಆಗಲಿ, 8 ಆಗಲಿ ಏನೋ ಕೊಡ್ತಿದ್ರು. ಈಗೆಲ್ಲ ನಿಂತು ಹೋಗ್ಯದ. ಆಗ ದಾರಿದ್ರ್ಯ ಇತ್ತು, ಕೊಡ್ತಿದ್ರು. ಈಗ ಶ್ರೀಮಂತಿಕೆ ಎಲ್ಲ ಕೊಡುವುದಿಲ್ಲ ಅವನು. ಯಾಕೆ ಅಂತಂದ್ರೆ ಆ ಶ್ರೀಮಂತಿಕೆಯನ್ನು ಹೇಗೆ ಯೂಸ್ ತೆಗೆದುಕೊಂಡಿವೆ ಅಂತಂದ್ರೆ, ಕಾರ್ನೊಳಗೆ ಬರ್ಲಿಕ್ಕೆ 5,000 ರೂಪಾಯಿ ಖರ್ಚು ಮಾಡಿದ ಮೇಲೆ ಇನ್ನು ದಕ್ಷಿಣ ಎಲ್ಲಿಂದ ಕೊಡೋದು? ಕಟ್ಟಾಗಿ ಬಿಡುತ್ತೆ ಅಲ್ಲಿ. ಇನ್ನೊಂದು ಯಾವುದಕ್ಕೋ ಇನ್ನೊಂದಿಷ್ಟು ಖರ್ಚು ಮಾಡಿದ ಮೇಲೆ ಹೀಗೆಲ್ಲ ಡಿವೈಡ್ ಆಗ್ತಾ ಬಂದ್ಬಿಡ್ತದೆ. ಹಾಗಾಗಿ ಒಂದರ್ಥದೊಳಗೆ ನೀನು ದಾರಿದ್ರ್ಯ ಕೊಡುವುದೇ ಬಹಳ ಚಲೋ ಅಂತ ಅನಿಸಿಬಿಡ್ತದೆ. ಹಾಗಾಗಿ ಲಕ್ಷ್ಮೀದೇವಿ ಹತ್ರ ಇದು ಕೊಡು ಅನ್ನೋದಕ್ಕಿಂತ ನಿನ್ನ ಮಹಿಮೆ ಹೀಗಿದೆ, ನೀ ಇಷ್ಟು ಕೊಟ್ಟಿಯಲ್ಲ, ಜಗತ್ತಿನ ಸೃಷ್ಟಿಯನ್ನು ಮಾಡಿ ನಮಗೆ ಎಷ್ಟು ಕೊಟ್ಟಿದೀಯಾ, ಅದ್ಭುತವಾಗಿ ಕೊಟ್ಟಿದ್ದೀಯ. ಇನ್ನು ಏನು ಕೊಟ್ಟಾಳೆ ಲಕ್ಷ್ಮೀದೇವಿ, ಅದನ್ನು ಉಳಿಸಬೇಕು. ಅದಕ್ಕೇನಂತಾರೆ?
ಸ್ಥಿತಿ ಅಂತ. ಕೊಡುವುದು ಸೃಷ್ಟಿ, ಕೊಟ್ಟಾದ ಮೇಲೆ ಉಳಿಬೇಕು. ನಮಗೆ ಹೇಗಾಗಿದೆ ಅಂತಂದರೆ, ದೇವರ ದೊಡ್ಡದಾದ ಅನುಗ್ರಹದಿಂದ, ಹಿರಿಯರ ಪುಣ್ಯದಿಂದ 8ನೇ 9ನೇ ವರ್ಷಕ್ಕೇನೆ ನಮಗೆ ಲಕ್ಷ್ಮೀದೇವಿ ನಮ್ಮ ಪಾಲಿಗೆ ಗಾಯತ್ರಿ ಮಂತ್ರವನ್ನು ಕೊಟ್ಟರು. ಅವನ ಮುಂದೆ 10 ದಿನಕ್ಕೇನೆ ಆ ಗಾಯತ್ರಿ ಮಂತ್ರ ಅವನ ಪಾಲಿಗೆ ಸತ್ತೇ ಹೋಯ್ತು ಅಂತಂದ್ರೆ ಅವನಿನ್ ಲೈಫ್ ಟೈಮ್ ಗಾಯತ್ರಿ ಜಪ ಮಾಡೋದಿಲ್ಲ, ಸಂಧ್ಯಾ ಒಂದನ್ನೇ ಮಾಡೋದಿಲ್ಲ. ಯಾಕೆ? ಲಕ್ಷ್ಮೀದೇವಿ ಕೊಟ್ಟದ್ದು ಉಳಿಸಲಿಲ್ಲ, ಸ್ಥಿತಿ ಮಾಡಲಿಲ್ಲ ನಮ್ಮ ಪಾಲಿಗೆ. ಯಾಕೆ? ನಾನು ಲಕ್ಷ್ಮೀದೇವಿ ಅವಳು ಆಗದೇ ಇರೋದ್ರಿಂದಾಗಿ ನಮಗೆ ಸ್ಥಿತಿ ಮಾಡಲಿಲ್ಲ, ರಕ್ಷಣೆ ಮಾಡಲಿಲ್ಲ, ಕೊಟ್ಟದ್ದನ್ನು ಉಳಿಸಲಿಲ್ಲ. ಹಾಗಾಗಿ ಗಾಯತ್ರಿ ಜಪ ಹೋಯ್ತು, ದೇವರ ಪೂಜೆ ಹೋಯ್ತು, ಸಂಧ್ಯಾವಂದನ ಹೋಯ್ತು, ಏಕಾದಶಿ ಹೋಯ್ತು, ಧರ್ಮ ಹೋಯ್ತು. ಯಾವುದೋ ಅನುಪಯುಕ್ತವಾದ ಏನೆಲ್ಲ ಕೊಟ್ಟು ಹಾಕಿದ್ಲು. ಏನೆಲ್ಲ ಕೊಟ್ಲು ಅಂದ್ರೆ ಈ ದರಿದ್ರ ಮೊಬೈಲ್ ಕೊಟ್ಟು ಹಾಕಿದ್ಲು. ಯಾವಾಗಲೂ ಮೇಂಟೈನ್ ಮಾಡೋದು 24x7. ಅದು ಚಾರ್ಜ್ ಹೋಗಿರಬಾರ್ದು, ನೆಟ್ ಹೋಗಿರಬಾರ್ದು, ರಿಚಾರ್ಜ್ ಹೋಗಿರಬಾರ್ದು, ಅದು ಸ್ಕ್ರ್ಯಾಚ್ ಬಿದ್ದಿರಬಾರ್ದು, ಏನೂ ಆಗದೆ ಇರುವ ಹಾಗೆ ಅದನ್ನು ಚಂದಾಗಿ. ಏನಾಗತ್ತೆ ಅಂದ್ರೆ, ಭಾಗವತೊಳಗೆ ಜಿಂಕಿ ಕತೆ ಕೇಳಿದ್ದೇವಲ್ಲ, ಭರತ ಚಕ್ರವರ್ತಿಯ ಕತೆ ಕೇಳಿತ್ತಲ್ಲ, ಆ ದುರವಸ್ಥೆ ಬರಬಾರದು. ಲಕ್ಷ್ಮೀ ದೇವಿಯಲ್ಲಿ ಬೇಡುವುದು ಏನಿದೆ ಅಂತಂದ್ರೆ, ಸಾತ್ವಿಕವಾದದ್ದು ಏನು ಕೊಟ್ಟಿಯಲ್ಲ, ಕೊಟ್ಟದ್ದು ನಮ್ಮಲ್ಲಿ ಉಳಿಸು, ನಿರಂತರವಾಗಿ ಉಳಿಯಲಿ. ಇದೇ ಲಕ್ಷ್ಮೀದೇವಿ ತಮೋಗುಣಕ್ಕೆ ಅಭಿಮಾನಿನಿಯಾಗಿ ಸಂಹಾರಕರ್ತಳೂ ಆಗಿದ್ದಾಳೆ. ಮನೆಯೊಳಗೆ ತಂದೆ ತಾಯಿ ಅತ್ತೆ ಮಾವ ಬೈದದ್ದಕ್ಕೆ ಒಳಗೆ ಸಿಟ್ಟು ಹುಟ್ಟಿತು. ಆ ಸಿಟ್ಟು ಆ ಕ್ಷಣಕ್ಕೆ ಸಂಹಾರವಾಯಿತು ಅಂತಂದ್ರೆ ಪ್ರೀತಿ ಕಂಟಿನ್ಯೂ ಮೇಂಟೈನ್ ಆಗುತ್ತೆ. ಆ ಸಿಟ್ಟು ಏನಾದರೂ ಲೈಫ್ ಟೈಮ್ ಉಳಿಸಿಬಿಟ್ರೆ, ಬ್ರಾಹ್ಮಣರು ಬೈದರು ಅಥವಾ ಮನೆಯೊಳಗೆ ಗಂಡ ಹೆಂಡತಿ ನಡುವೆ ಜಗಳ ಆಯ್ತು, ತಂದೆ ಮಗನ ನಡುವೆ ಜಗಳವಾಯಿತು, ಸಮಾಜದಲ್ಲಿ ಜಗಳವಾಯಿತು, ಏನೋ ಒಂದು. ಯಾಕಂದ್ರೆ ಇದು ಸಂಸಾರ ಅಂದಮೇಲೆ ಏನೋ ಒಂದು ಆಗ್ತಾ ಇರ್ತದೆ. ಆದ ಕಲಹವೇನಿದೆ ಆ ಕ್ಷಣಕ್ಕೆ ಅದನ್ನು ಸಂಹಾರ ಮಾಡದಿದ್ದರೆ, ಮೊದಲನೇದು ಸೃಷ್ಟಿ ಮಾಡಲೇಬಾರ್ದು, ಜಗಳವಾಗಲೇಬಾರ್ದು, ಇದು ಸತ್ಯ. ತಪ್ಪು ಏನೋ ವೈಮನಸ್ಸೆ ಹುಟ್ಟಿತು. ಆ ಹುಟ್ಟಿದ ವೈಮನಸ್ಸೆ ಆ ಕ್ಷಣಕ್ಕೇನೆ ಲಕ್ಷ್ಮೀದೇವಿ ಸಂಹಾರ ಮಾಡಿದಳು. ಸೇಫೆಸ್ಟ್. ಮಾಡಲಿಲ್ಲ ಅಂದ್ರೆ ಡೈವರ್ಸ್ ವರೆಗೆ ಬಂದಿಲ್ಲ. ನಿತ್ಯ ಜಗಳ ಕಂಟಿನ್ಯೂ ಮೇಂಟೈನ್ ಆಗ್ತಾ ಇರ್ತದೆ. ಹಾಗಾಗಿ ಈ ಎಲ್ಲ ಕಾನ್ಸೆಪ್ಟಿನಗಳ ಕಡೆಗೂ ನಾವು ಪ್ರತಿನಿತ್ಯ ವಿಚಾರ ಮಾಡಬೇಕು. ನಿನ್ನೆ ನಮಗೆ ಸಿಟ್ಟು ಹುಟ್ಟಿಸಿದ್ಲು, ಇವತ್ತು ಸಿಟ್ಟಿಲ್ಲ, ಪ್ರೀತಿಯಿಂದ ಇದ್ದೇವೆ, ಈ ಪ್ರೀತಿಯನ್ನು ನೀವು ಸ್ಥಿರವಾಗಿ ನಿಲ್ಲಿಸು. ಹೀಗೆ ಲಕ್ಷ್ಮೀದೇವಿ ಸೃಷ್ಟಿಕರ್ತಳೂ ಆಗಿದ್ದಾಳೆ, ಸ್ಥಿತಿಕರ್ತಳೂ ಆಗಿದ್ದಾಳೆ, ಸಂಹಾರಕರ್ತಳೂ ಆಗಿದ್ದಾಳೆ. ಅಂತಹ ಲಕ್ಷ್ಮೀದೇವಿ ಎದುರಿಗೆ ನಿಂತಾಗ, ಅಮ್ಮ ಎಷ್ಟೆಲ್ಲ ಸೃಷ್ಟಿ ಮಾಡಿಯೇ ತಾಯಿ, ಜಗತ್ತಿನ ಸೃಷ್ಟಿ ಬೇಕಾಗಿಲ್ಲ, ಬ್ರಹ್ಮಾಂಡದ ಸೃಷ್ಟಿ ಬೇಕಾಗಿಲ್ಲ, ನನ್ನ ಪಾಲಿಗೆ ನೀನು ಎಷ್ಟು ಸೃಷ್ಟಿ ಮಾಡಿದೀಯ, ನನ್ನ ಪಾಲಿಗೆ ನೀನು ಎಷ್ಟು ಸೃಷ್ಟಿ ಮಾಡಿದೀಯ, ನನ್ನ ಪಾಲಿಗೆ ಎಷ್ಟು ಉಳಿಸಿದೀಯ, ಎಷ್ಟು ಒಳ್ಳೆಯದನ್ನೆಲ್ಲ ಉಳಿಸಿದೀಯ, ನನಗೆ ಎಷ್ಟು ಉಳಿಸಿದೀಯ. ಎಷ್ಟು ವಿಚಿತ್ರ ಹೇಳ್ತೇನೆ. ಇದೆಲ್ಲ ಸೂಕ್ಷ್ಮವಾಗಿ ನಾವು ಲೈವ್ ಆಗಿ ಅನುಭವಿಸುವಂತಹದ್ದು. ಇವತ್ತು ನನ್ನ ಕಪಾಟಿನೊಳಗೆ ಒಂದು 10 ಧೋತ್ರ ಇತ್ತು. ಈ ಧೋತ್ರದ ಮೇಲೆ ನಾನು ಪ್ರೀತಿ ಹುಟ್ಟಿತ್ತು, ನಾನು ಇದ್ರನ್ನ ಉಟ್ಕೊಂಡೆ. ಈ ಲಕ್ಷ್ಮೀದೇವಿ ಕದಾಚಿತ್ 10 ಧೋತ್ರದ ಮೇಲೆ ಪ್ರೀತಿ ಹುಟ್ಟಿಸಿದ್ರೆ ವಿಚಾರ ಮಾಡೋಣ. 10 ಸೀರೆ ಮೇಲೆ, ಬೀರು ತುಂಬ ಇರುವ ಸೀರೆಗಳ ಮೇಲೆ ಇವತ್ತೇ ಉಡಬೇಕು ಅಂತೇಳಿ ಏನಾದರೂ ಪ್ರೀತಿ ಹುಟ್ಟಿತ್ತು ಅಂತಾಗಿದ್ರೆ ಏನಾಗ್ತಿತ್ತು ನಮ್ಮ ಅವಸ್ಥೆ? ಹಾಗೆ ಮಾಡಲಿಲ್ಲ. ಇವತ್ತು ಇದರ ಮೇಲೆ ಪ್ರೀತಿ ಹುಟ್ಟಿದೆ ಅಂತಂದ್ರೆ ನಾಳೆ ಇದರ ಮೇಲೆ ಪ್ರೀತಿ ಹುಟ್ಟಿಸೋದಿಲ್ಲ, ನಾಡ್ದು ಇನ್ನೊಂದು ಬಟ್ಟೆ ಮೇಲೆ ಪ್ರೀತಿ ಹುಟ್ಟಿಸ್ತಾಳೆ, ಇಲ್ಲದ್ರೆ ಕರಿ ಹೊಲಸನ್ನು ಉಟ್ಕೊಂಡ್ಬರ್ಬೇಕಾಗತ್ತೆ. ಅಂದರೆ ಯಾವ ತರಹದ ಅವಮಾನಗಳಿಗೂ ಆಸ್ಪದ ಕೊಡದಿರುವ ಹಾಗೆ ನಮ್ಮ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಾಳೆ ಅಂತಂದ್ರೆ ಎಂಥ ಅದ್ಭುತವಾದ ಕಾರುಣ್ಯವಿರಲಿಕ್ಕಿಲ್ಲ ನಮ್ಮ ಮೇಲೆ. ಇದಕ್ಕಾಗಿ ನಾವೇನು ಕೊಟ್ಟಿದ್ದೇವೆ? ಲಾಂಡ್ರಿ ಮ್ಯಾನಿಗೆ 2,000, 4,000, 8,000 ಕೊಡ್ತೇವೆ, ಪಾತ್ರೆ ತಿಕ್ಕೋರಿಗೆ ಕೊಡ್ತೇವೆ, ಇನ್ನೊಬ್ಬರಿಗೆ ಕೊಡ್ತೇವೆ, ಮುಗಿದೊಬ್ಬರಿಗೆ ಕೊಡ್ತೇವೆ, ಅವ್ರಿಗೆ ಕೊಡ್ತೇವೆ, ಇವ್ರಿಗೆ ಕೊಡ್ತೇವೆ. ಈ ಲಕ್ಷ್ಮೀದೇವಿಗೆ ಏನು ಕೊಡ್ತೇವೆ ನಾವು? ಬೇಡುವುದು ಬಿಟ್ಟು. ಹಾಗಾಗಿ ಬಹಳ ಬೇಡಿ ಕಿರಿಕಿರಿ ಮಾಡಲಿಕ್ಕೆ ಹೋಗಬಾರದು.
ನಮಗೆ ಯಾರಾದರೂ 10 ರೂಪಾಯಿ ಕೊಡು ಅಂತೇಳಿ ಬಸ್ ಸ್ಟ್ಯಾಂಡ್ದಾಗ ಬೇಡಿದ್ರೆ ನಮ್ಮ ಅವಸ್ಥೆ ಏನಾಗತ್ತೆ? ನಮ್ಮ ಅವಸ್ಥೆ? ಅಲ್ಲಿಂದ ಇಲ್ಲಿ ಹೋಗ್ತೀವಿ, ಇಲ್ಲಿಂದ ಅಲ್ಲಿ ಹೋಗ್ತೀವಿ, ಅಲ್ಲಿಂದ ಇಲ್ಲಿ ಹೋಗ್ತೀವಿ, ಕೊನೆಗೆ ಸಿಟ್ಟು ಬರ್ತೇವೆ, ಬೈತೀವಿ. ಅಂಥದ್ದು 1000 ಮಂದಿ ಏಕಕಾಲಕ್ಕೆ ಬೇಡಿಬಿಟ್ರೆ ಆ ಲಕ್ಷ್ಮೀದೇವಿ ಅವಸ್ಥೆ ಏನಾಗಲಿಕ್ಕಿಲ್ಲ. ನಮ್ಮ ಹಾಗೆ ಕ್ಷುದ್ರವಾದ ಮನಸ್ಸಿಲ್ಲ, ಅವಳು ಸ್ಥಿರವಾದ ಮನಸ್ಸಿದೆ, ಓಕೆ. ಆದರೆ ಆ ಬೇಡುವುದಕ್ಕಿಂತಲೂ ಎಷ್ಟು ಕೊಟ್ಟಿಯಲ್ಲೇ ತಾಯಿ, ಎಷ್ಟು ಕೊಟ್ಟಿಯಲ್ಲೇ, ನಿನ್ನ ಉಪಕಾರ ಎಷ್ಟಿದೆ. ಜನಿವಾರ ಊಟಕ್ಕೆ ಹಾಕಿಡೋರಿದ್ದಾರೆ, ಮಂಗಳಸೂತ್ರ ತೆಗೆದಿಡುವವರಿದ್ದಾರೆ. ಆ ದೌರ್ಭಾಗ್ಯ ಕೊಟ್ಟಿಲ್ಲ ಅಲ್ವಾ? ನಿನ್ನ ಉಪಕಾರ ಅಲ್ವಾ? ಮನಸ್ಸಿನೊಳಗೆ 1 ಸೆಕೆಂಡ್ ಕೊಟ್ಟು ಹಾಕಿದೆ ಅಂತಂದ್ರೆ ಮುಗಿದೇ ಹೋಯ್ತಲ್ಲ. ಹೀಗೆ ಪ್ರತಿಯೊಂದು ವಿಷಯದೊಳಗೂ ಕೂಡ ಲಕ್ಷ್ಮೀದೇವಿಯ ಸೃಷ್ಟಿ ಸ್ಥಿತಿ ಲಯಗಳನ್ನು ಚಿಂತನೆಯನ್ನು ಮಾಡೋಣ. ಇಷ್ಟೆಲ್ಲ ಉಪಕಾರ ಮಾಡಿದ ಹೆದ್ದೊರೆಯಾದ ತಾಯಿ ನಿನಗೆ ಅನಂತ ನಮಸ್ಕಾರಗಳು ಅಂತೇಳಿ ದೇಹೇಂದ್ರಿಯ ಮನಸ್ಸುಗಳನ್ನು ಸಮರ್ಪಣೆ ಮಾಡಿ. ಏನು ಸಮರ್ಪಣೆ ಅಂದರೆ, ಕೂಸಿದ್ದಾನೆ, ಮಗ ಇದ್ದಾನೆ, ಮಗನಿಗೆ ಸ್ನಾನ ಮಾಡಿಸ್ತಾಳೆ, ಮಗನ ಎಬ್ಬಿಸ್ತಾಳೆ, ಬಟ್ಟೆ ಐರನ್ ಮಾಡ್ತಾಳೆ, ಬಟ್ಟೆ ಒಗಿತಾಳೆ, ಬಟ್ಟೆ ಹಾಕ್ತಾಳೆ, ಹೋಮ್ ವರ್ಕು ಮಾಡ್ತಾಳೆ, ಸ್ಕೂಲಿಗೆ ಕರ್ಕೊಂಡು ಹೋಗ್ತಾಳೆ, ಬಿಟ್ಟು ಬರ್ತಾಳೆ, ಪೇರೆಂಟ್ಸ್ ಮೀಟಿಂಗ್ ಒಳಗೆ ಬಯಸ್ಕೋತಾಳೆ. ಇಷ್ಟು ಎಲ್ಲ ವ್ಯಾಪಾರಗಳನ್ನು ಮಗನಿಗಾಗಿ ಮಾಡ್ತಾಳಲ್ಲ, ಅದೇ ತಾಯಿ ಇನ್ನೊಂದು ಕೂಸಿಗಾಗಿ ಮಾಡೋದಿಲ್ಲ. ಯಾಕಂದ್ರೆ ನನ್ನದಲ್ಲ, ಆಮೇಲೆ ನಾನು ಯಾಕೆ ಮಾಡಬೇಕು? ಹಾಗೆ ಆ ಲಕ್ಷ್ಮೀ ದೇವಿಗಾಗಿ ನಾವು ಮಾಡೋದು, ಅವಳನ್ನು ಎಬ್ಬಿಸೋದು, ಅವಳನ್ನು ಕೂಡಿಸೋದು, ಅವಳಿಗೆ ಸ್ನಾನ ಮಾಡಿಸೋದು, ಅವಳಿಗೆ ಬಟ್ಟೆ ಉಡಿಸೋದು, ಅವಳಿಗೆ ಅರ್ಚನೆ ಮಾಡೋದು, ಅಲಂಕಾರವನ್ನು ಮಾಡೋದು, ಪುಷ್ಪಾರ್ಚನೆಯನ್ನು ಮಾಡೋದು, ನೈವೇದ್ಯವನ್ನು ಮಾಡೋದು, ಉಡಿಸೋದು, ಹಾಡುವುದು, ಹೊಗಳುವುದು, ಕೊಂಡಾಡುವುದು, ಗುಣಗಳ ಚಿಂತನೆ ಮಾಡೋದು, ಗುಣಗಳ ಕೀರ್ತನೆಯನ್ನು ಮಾಡೋದು. ಕೊನೆಗೆ ಲಕ್ಷ್ಮೀ ದೇವಿಗೆ ಏನಂತಾರೆ, ಏಕಾಂತ ಸೇವೆಯಲ್ಲಿ ಅಮ್ಮ ತಾಯಿ ನಾರಾಯಣ ಜೊತೆ ಸುಖವಾದ ನಿದ್ರೆಯನ್ನು ಮಾಡು ಅಂತ ಹೇಳಿ ಮಲಗಿಸಿದ ಕೃತಕೃತ್ಯತಾ ಭಾವಾರ್ಥ ನನ್ನ ಜೀವನದಲ್ಲಿ ಮಾಡಬೇಕಾದ ಸಾರ್ಥಕತೆ ಭಾವನೆ ಹುಟ್ಟಿಕೊಳ್ಳುತ್ತೆ. ಈ ತರಹದಿಂದ ಸರ್ವ ಸಮರ್ಪಣೆಯನ್ನು ಮಾಡುವ ಮುಖಾಂತರ ಲಕ್ಷ್ಮೀದೇವಿಯ ಆರಾಧನೆಯನ್ನು ಏನಾದರೂ ನಾವು ಮಾಡಿದರೆ ಆ ಲಕ್ಷ್ಮೀದೇವಿ ನಮ್ಮನ್ನು ಬಾರೋ ಮಹಾರಾಯ, ನೀ ನನ್ನ ಮಗ, ನೀ ನನ್ನ ಪ್ರಿಯನಾದವ ನೀನು ಅಂತೇಳಿ ಪ್ರೀತಿಯಿಂದ ಗಟ್ಟಿಯಾಗಿ ಬಿಗಿದಪ್ಪಿಕೊಂಡು ನಮ್ಮನ್ನು ಕರ್ಕೋತಾಳೆ. ಒಮ್ಮೆ ಲಕ್ಷ್ಮೀದೇವಿ ನಮ್ಮನ್ನು ಸ್ವೀಕಾರ ಮಾಡಿಲ್ಲ ಅಂದರೆ ಇಡೀ ಜೀವನದೊಳಗೆ ನಮಗೆ ಕೆಡಕಿರೋದಿಲ್ಲ, ಕಡಿಮೆ ಅನ್ನೋದಿರೋದಿಲ್ಲ, ಬೇಕು ಅನ್ನೋದಿರೋದಿಲ್ಲ, ಇಲ್ಲ ಎನ್ನುವುದರ ಚಿಂತೆ ಇರೋದಿಲ್ಲ. ಇಷ್ಟೆಲ್ಲ ಅನುಗ್ರಹವನ್ನು ಮಾಡುವ ಆ ತಾಯಿಗೆ ಅನಂತ ನಮಸ್ಕಾರಗಳನ್ನು ಮಾಡ್ತಾ ಮುಂದೆ ಕೆಲವು ಹೊತ್ತು ವೆಂಕಟೇಶ ದೇವರ ಸ್ವಲ್ಪ ವಿಷಯಗಳನ್ನು, ಮಹಿಮೆಯನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಂ ಅಭೀಷ್ಟದಂ ಚತುರ್ಮುಖೇ ರತನಯಂ ಶ್ರೀನಿವಾಸಂ ಭಜೇ ನಿಶಂ. ಆನಂದತೀರ್ಥ ವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೆ ಶ್ರೀನಿವಾಸೇಸ್ತು ಮೇ ಮನಃ. ಶ್ರೀನಿವಾಸ ನಮ್ಮೆಲ್ಲರ ಹಾಗೆ ತೋರಿಸುವುದಕ್ಕಾಗಿ ಕಲಿಯುಗದೊಳಗೆ ಯಾವ ತರಹದ ದುರವಸ್ಥೆ ಆಗತ್ತೆ ಎನ್ನುವುದನ್ನು ತೋರಿಸುವುದಕ್ಕಾಗಿ ಕ್ಷುದ್ರವಾದ ಕಾರಣ, ಅತ್ಯಂತ ಕ್ಷುದ್ರವಾದ ಕಾರಣ, ಬ್ರಾಹ್ಮಣ ಭೃಗು ಋಷಿ ಬಂದ ಎದೆಗೆ ಒದ್ದ ಎನ್ನುವ ಒಂದು ಸಣ್ಣ ಕಾರಣವಿಟ್ಟುಕೊಂಡು ಆ ಜಗಳವನ್ನು ಹಿಗ್ಗಿಸಿದ್ಲು, ದೊಡ್ಡದು ಮಾಡಿದ್ಲು. ಕೊನೆಗೆ ನಾನು ನಿನ್ನ ಜೊತೆಗೆ ಇರುವುದಿಲ್ಲ ಅಂಥೇಳಿ ಹೊರಟೇ ಹೋಗಿಬಿಡ್ತಾಳೆ ಲಕ್ಷ್ಮೀದೇವಿ. ದೇವರು ವೈಕುಂಠದೊಳಗೆ ಎಷ್ಟು ದಿನ ಇದ್ದ, ಬೇಸರಿಕೆ ಬಂತು, ಹೆಂಡತಿ ಇಲ್ಲದೆ ಏನಿರೋದು, ಎಲ್ಲ ಕೆಲಸನೂ ತಾನು ಮಾಡಿಕೊಳ್ಬೇಕಲ್ಲ, ತಲೆ ಕೆಟ್ಟು ಹೋಯಿತು. ನಾನು ಇಲ್ಲಿರೋದಿಲ್ಲ, ನಾನು ಭಕ್ತರಿದ್ದಲ್ಲಿ ಹೋದ್ರೆ ನನ್ನ ಆರಾಧನೆ ಆಗತ್ತೆ ಅಂತ ಹೇಳಿ ಅವನು ಅಲ್ಲಿಂದ ತಿರುಗಿ ತಿರುಮಲದ ಸ್ವಾಮಿ ಪುಷ್ಕರಣಿಯ ಪಕ್ಕದಲ್ಲಿರೋ ಒಂದು ಹುತ್ತು, ಆ ಹುತ್ತಿನಲ್ಲಿ ಬಂದು ತಾನು ವಾಸ ಮಾಡಿದ. ಆಗ ಆ ಚೋಳರಾಜನ ಗೋಪಾಲಕ ಬಂದ, ಹೊಡೆದ, ಚೋಳರಾಜನಿಗೆ ಇಷ್ಟು ಶಾಪ ಕೊಟ್ಟ. ಇಷ್ಟೆಲ್ಲ ಕಥೆ ನಿನ್ನೆ ಆಗಿತ್ತು. ಆ ದೇವರಿಗೆ ದೊಡ್ಡದಾದ ಪೆಟ್ಟು ಬಿದ್ದಿತ್ತು. ಇದು ಭವಿಷ್ಯೋತ್ತರ ಪುರಾಣ. ಮುಂದೆ ಏನಾಗತ್ತೆ ಅನ್ನೋದು ಎಷ್ಟು ಚೆಂದಾಗಿ ತೋರಿಸ್ತಾರೆ ಅಂತಂದರೆ, ಮೊದಲನೇದು ದೇವರಿಗೆ ಪೆಟ್ಟು ಬಿದ್ದಿಲ್ಲ, ಎರಡನೇದ್ದು ಕೊಡ್ಲಿ ಏಟು ಬಿದ್ದಿತ್ತು ಪೆಟ್ಟು. ಸಣ್ಣ ಕೆಲಸಕ್ಕೆ ಮಲ್ಟಿಪ್ಲೆಕ್ಸ್ ಹಾಸ್ಪಿಟಲ್ಗಳಿಗೆ ಹೋಗ್ತೀವಿ ನಾವು. ಯಾಕಂದರೆ ಸಣ್ಣ ಪುಟ್ಟ ಡಾಕ್ಟ್ರುಗಳ ಹತ್ರ ಹೋಗಿಬಿಟ್ರೆ ನಮ್ಮ ಪ್ರೆಸ್ಟೀಜು, ನಮ್ಮ ಇಶ್ಯೂ ಅದಕ್ಕೆ ಹೋಗಿ ಒಂದು 4 ಲಕ್ಷ ರೂಪಾಯಿ ಖರ್ಚು ಮಾಡಿ ಬಂದುಬಿಟ್ರೆ ಆನಂದ ಆಗ್ತದೆ. ಯಾಕೆ ಅಷ್ಟು ಕಷ್ಟಪಟ್ಟು ಗಳಿಸಿದ್ದೆಲ್ಲ ಹೋಗ್ಬಿಡ್ಬೇಕಲ್ಲ ಅದು. ಹಾಗೆ ಕಲಿಯುಗದೊಳಗೆ ಮಾಡ್ತಾರೆ.
ಅಂತ ಹೇಳಿ ಅದನ್ನು ಶ್ರೀನಿವಾಸ ತಿಳಿಸ್ಬೇಕಾಗಿದೆ. ಅದಕ್ಕೆ ತನಗೊಂದು ಸಣ್ಣ ಪೆಟ್ಟು ಬಿದ್ದಿದೆ, ಆ ಪೆಟ್ಟು ಬಗೆಹರಿಸಿಕೊಳ್ಳಿಕ್ಕೆ ಸಾಧ್ಯವಿದೆ. ಒಂದು ವಿಡಿಯೋದಲ್ಲಿ ತಿಕ್ಕಿ ಹಚ್ಕೊಂಡ್ರೆ ಬಗೆಹರಿದು ಹೋಗ್ಬಿಡುತ್ತೆ. ಆ ಬೆಟ್ಟದಾಗಿದ್ದು ಗೊತ್ತಾಗುವುದಿಲ್ವ ಅವರಿಗೆ ಅಂತ ತಾನೇನು ಮಾಡ್ತಾನೆ ಅಂದರೆ ಸ್ವರ್ಗಲೋಕದಲ್ಲಿರುವ ಬೃಹಸ್ಪತ್ಯಾಚಾರಿ ಕರೀತಾನೆ. ಸ್ವರ್ಗಲೋಕದಲ್ಲಿರುವ ಬೃಹಸ್ಪತ್ಯಾಚಾರ ನೆನೆಸ್ತಾನೆ. ಬೃಹಸ್ಪತ್ಯಾಚಾರ ಬರ್ತಾನೆ. ಬೃಹಸ್ಪತ್ಯಾಚಾರ ಬಂದ ಕೂಡಲೇ ಅದು ಇನ್ನೊಂದು ಕೆಲಸ ಮಾಡ್ತೇವೆ ನಾವು. ಸಣ್ಣ ಏನೋ ನಮ್ಗೆ ಆರಾಮಿಲ್ಲದೆ ನೀವು ಯಾರಾದರೂ ಭೇಟಿಯಾಗ್ಲಿಕ್ಕೆ ಬರ್ತೇವೆ. ಭೇಟಿಯಾಗ್ಲಿಕ್ಕೆ ಬಂದಾಗ ಒಂದು 25 ನಿಮಿಷ ಅರ್ಧ ಗಂಟೆ ನನಗೆ ಹಂಗಾಯ್ತು ಹಿಂಗಾಯ್ತು ಅದು ಆಯಿತು ಇದು ಬಂದಿದ್ದೊಂದು ನೆಗಡಿ ಬಂದಿರೋಂಗಿಲ್ಲ, ಒಂದು ಕೆಮ್ಮು ಬಂದಿರೋದಿಲ್ಲ, ಆ ಆರಾಮಿಲ್ಲದೆ ಇದ್ರ ಬಗ್ಗೆ ಇಷ್ಟು ದೊಡ್ಡ ವ್ಯಾಪಾರ ಮಾಡ್ತೇವೆ. ಅದನ್ನು ಶ್ರೀನಿವಾಸ ತೋರಿಸ್ತಾನೆ. ಬೃಹಸ್ಪತ್ಯಾಚಾರ ಬಂದು ಕೂಡಲೇ ಕೂಡಿಸಿಕೊಂಡ, ನೋಡ ಬೃಹಸ್ಪತಿ, ನಾನು ವೈಕುಂಠದೊಳಗಿದ್ದೆ, ಅಲ್ಲಿ ನನ್ನ ಹೆಂಡತಿ ಜಗಳಾಡಿ ಕೊಲ್ಲಾಪುರಕ್ಕೆ ಹೋದ್ಲು, ನಾನು ಏನು ಬೇಡ ಅಂತ ಹುತ್ತಿನಾಗ ಬಂದರೆ ಆ ಗೋಪಾಲಕ್ಕೆ ಬಂದು ನೋಡಿ ಎಷ್ಟು ದೊಡ್ಡ ಪೆಟ್ಟು ಹಾಕಿದಾನೆ ಅಂತೇಳಿ ಗುಂಗುರು ಕೂದಲು, ದೇವರು ತುಂಬಿದ ಕೂದಲು, ಅದ್ರ ಕೈ ಹಾಕಿ ತೋರಿಸ್ತಾನೆ, ನೋಡಿ ಎಷ್ಟು ದೊಡ್ಡ ಗಾಯವಾಗಿದೆ ಅಂತ. ಬೃಹಸ್ಪತ್ಯಾಚಾರ ಅಂತಾರೆ, ಆಯ್ತು ಮಹಾರಾಯ, ಏನು ಮಾಡೋಣ ಹೇಳು ಅಂತಂದ್ರೆ, ಏನಿಲ್ಲ, ಇದಕ್ಕೇನಾದ್ರೂ ಔಷಧ ಹೇಳಲ್ಲ. ಆ ಬೃಹಸ್ಪತ್ಯಾಚಾರ ಪಕ್ಕ ಮಲ್ಟಿ ಎಕ್ಸೆಲ್ ಹಾಸ್ಪಿಟಲ್ದವರು ಅವರು ಚಾಲೂನೇ ಇರ್ತಾರೆ. ಅವ್ರು ಎಷ್ಟು ಚಂದ ಹೇಳ್ತಾರಂದ್ರೆ, ಇದಕ್ಕೆ ಇಲಾಜ್ ನನಗೆ ಗೊತ್ತಿಲ್ಲ, ನಾನು ಹೇಳ್ತೇನೆ, ಆದರೆ ಅದೆಲ್ಲ ಸ್ವರ್ಗದಾಗ ಸಿಗ್ತದೆ. ಅದು ಏನು ಇಲ್ಲಿ ಭೂಮಿಯೊಳಗೆ ಎಲ್ಲಿ ಸಿಗ್ತದೋ ಗೊತ್ತಿಲ್ಲ, ಆದರೆ ಹತ್ತಿ ಹಾಲು ಹಚ್ಕೋ, ಹತ್ತಿ ಹಣ್ಣಿನ ಹಾಲು ಹಚ್ಕೋ, ಹತ್ತಿ ಹಣ್ಣು ಹಾಲು ಎಲ್ಲಿ ಸಿಗ್ತದ ನನಗೆ ಗೊತ್ತಿಲ್ಲ, ಸ್ವರ್ಗದಾಗ ಸಿಗ್ತದ ಎಲ್ಲಿ ಹೇಳ್ತೇನೆ, ಇಲ್ಲಿ ಎಲ್ಲಿ ಸಿಗ್ತದೆ ನನಗೆ ಗೊತ್ತಿಲ್ಲ, ಹುಡುಕೋ ನೀನು ಅಂತ ಹೇಳಿದ್ರು. ಬೃಹಸ್ಪತ್ಯಾಚಾರ ಹೊರಟು ಹೋಗ್ಬಿಡ್ತಾರೆ. ಹೀಗೆ ಶ್ರೀನಿವಾಸ ಅಲ್ಲಿ ಇರ್ತಾನೆ. ಇರುವಾಗ ಮನಸ್ಸಿನ ಭಾವನೆ ಹೇಗಿರಬೇಕು ಅನ್ನೋದನ್ನು ತಿಳಿಸ್ತಾರೆ. ಒಬ್ಬನೇ ಶ್ರೀನಿವಾಸ ಹೇಗಿದ್ದ ಅಂತಂದರೆ, ಕೌಸಲ್ಯ ಕೀಟಕ ಗ್ರಹಂ, ಕೌಸಲ್ಯ ಹುತ್ತು, ತಿಂತಣಿ ವೃಕ್ಷ ದಶರಥ ಮಹಾರಾಜ, ಗಿರಿ ಇದು ಶೇಷಾಚಲ, ಆದ್ದರಿಂದ ಲಕ್ಷ್ಮಣನೇ ಈ ಬೆಟ್ಟನಾಗಿದ್ದಾನೆ, ಅಯೋಧ್ಯ ಸಮಗ್ರವಾದ ತಿರುಮಲ ಕ್ಷೇತ್ರವಾಗಿದೆ. ಅಂದಮೇಲೆ ನನಗೇನು ಕಡಿಮೆ ಆಗಿದೆ ಅಂತೇಳಿ ಏಕಾಂಗಿ ತಾನ ಆನಂದವನ್ನು ಅನುಭವಿಸ್ತಾನೆ. ಈ ಕೌಶಲ ನಮ್ಮ ಶಾಸ್ತ್ರದಲ್ಲಿ ಮಾತ್ರ ಸಿಗತ್ತೆ. ಜಾರಿ ಬಿದ್ದು ಕೈಕಾಲು ಮುರ್ಕೊಂಡಿರ್ತಾನೆ, ಕಾಲಿ ಭಾರಿ ಪೆಟ್ಟು ಬಿದ್ದಿರ್ತದೆ, ಸ್ವಲ್ಪ ಬಚಾವಾಯ್ತು, ಪ್ರಾಣ ಉಳಿತು ಅಂತೇಳಿ ಖುಷಿ ಪಡುವವರು ನಾವು. ಈ ಕಾನ್ಸೆಪ್ಟ್ ಕೊಟ್ಟಿದ್ದೇ ಶಾಸ್ತ್ರ ನಮಗೆ. ಇದು ಈ ಕಾನ್ಸೆಪ್ಟ್ ಇರಲಿಲ್ಲ ಅಂತಂದ್ರೆ ಏನಾಗ್ತಿತ್ತು ನಮ್ಮ ಅವಸ್ಥೆ? ಎಷ್ಟು ಸುಖವಾಗಿ ಅಂದರೆ ಎಂಥ ಕಟ್ಟುದೊಳಗೂ ಸುಖ ಕಾಣುವ ಕಾನ್ಸೆಪ್ಟ್ ನಮ್ಮ ಶಾಸ್ತ್ರ ಕೊಟ್ಟಿದೆ. ಹಾಗಾಗಿ ಏಕಾಂಗಿ ಆ ದೊಡ್ಡದಾದ ಕಾಡು ಅರಣ್ಯ, ಅಲ್ಲಿ ಒಬ್ಬನೇ ಇದ್ರೂ ಕೂಡ ತಾನು ಆನಂದದಿಂದ ಇದ್ದಾನೆ. ಈ ವಾಲ್ಮೀಕ, ದೇವಕಿ ದೇವಿ, ತಿಂತಣಿ ವೃಕ್ಷ ವಸುದೇವ, ಬಲರಾಮನೇ ಈ ಬೆಟ್ಟ ಶೇಷಾಚಲನಾಗಿದ್ದಾನೆ. ಈ ಸಮಗ್ರವಾಗಿರ್ತಕ್ಕಂಥ ತಿರುಮಲ ಕ್ಷೇತ್ರವೇ ಏನಂತಾರೆ, ನನ್ನ ಪಾಲಿಗೆ ಮಥುರಾ ಪಟ್ಟಣ, ದ್ವಾರಕಾ ಪಟ್ಟಣ ಅಂತ ಹೇಳಿದ ತಾನು ಸುಖವಾದ ಜೀವನವನ್ನು ಮಾಡ್ತಾ ಇದ್ದಾನೆ. ಒಂದು ದಿವಸ ಬೆಳಿಗ್ಗೆ ಎದ್ದ ಕ್ಷಣಕ್ಕೆ ಔಷಧ ಹುಡುಕುವುದಕ್ಕಾಗಿ ಹೊರಟಾಗ ಅಲ್ಲಿ ಹೋಗ್ತಾ ಇದ್ದಾನೆ. ಹೋಗ್ತಾ ಇರುವಾಗ ಏನಂತಾರೆ, ಆ ಔಷಧ ಸಿಕ್ಕೇಲಿ ಇನ್ನು ಹುಡುಕ್ಲಿಕ್ಕೆ ಹೋಗ್ತಾ ಇದ್ದಾರೆ. ಒಂದು 10 ಹಂದಿಗಳು, ವರಾಹಗಳು ಬಡಿರೋ ಅಂತೇಳಿ ಶ್ರೀನಿವಾಸನ ಮೇಲೆ ಆಕ್ರಮಣ ಮಾಡಿದ್ರು. ಯಾರವರು ಅಂತಂದರೆ ಆದಿವರಾಹ ದೇವರ ದೂತರು. ಯಾಕೆ ಅಂತಂದರೆ ಆ ವರಾಹ ದೇವರು ಶಾಮಾಕ ಎನ್ನುವಂಥ ಒಬ್ಬ ದೈತ್ಯರನ್ನು ಸಂಹಾರ ಮಾಡಿ ಬಂದಿರ್ತಾರೆ. ಎಂದೇ ಆಗಲಿ, ಪ್ರಾಣಿಗಳಿಗಾಗಲಿ ಮನುಷ್ಯನಿಗಾಗಲಿ, ವಿಜಾತೀಯರು ಎದುರಿಗೆ ಬಂದರೆ ಸ್ವಲ್ಪ ಟೆನ್ಷನ್ ಆಗತ್ತೆ. ಹಾವಿಗೆ ಮನುಷ್ಯ ಬಂದರೆ ಹೆದರಿಕೆ, ಮನುಷ್ಯನಿಗೆ ಹಾವು ಬಂದರೆ ಹೆದರಿಕೆ. ಹಾವಿಗೂ ತುಂಬ ಹೆದರಿಕೆ, ಹುಲಿ ಸಿಂಹಕ್ಕೂ ಹೆದರಿಕೆ. ನಾವು ದುರ್ಬಲರು ಅಂತ ಗೊತ್ತಾದ ಮೇಲೆ ಅದು ನಮ್ಮ ಮೇಲೆ ದಾಳಿ ಮಾಡುತ್ತೆ. ಅಲ್ಲಿವರೆಗೆ ಅದು ಹೆದರಿಗೆ ಅಪ್ಪಿರ್ತದೆ. ಹಾಗೆ ಆ ಎಲ್ಲ ವರಾಹಗಳಿಗೆ ಈ ಒಬ್ಬ ಮನುಷ್ಯನನ್ನು ನೋಡಿ ಇವನು ಯಾರೋ ಒಬ್ಬ ರಾಕ್ಷಸ ಇರಬೇಕು ಅಂತೇಳಿ ಹೊಡಿರೋ ಅಂತೇಳಿ ಆಕ್ರಮಣವನ್ನು ಮಾಡಿದಾಗ ಶ್ರೀನಿವಾಸ ಓಡಿ ಹೋದ, ಹುತ್ತಿನೊಳಗೆ ಕೂತ್ಕೊಂಡ್ಬಿಟ್ಟ. ಸ್ವಲ್ಪ ಹೊತ್ತಿಗೆ ವರಾಹದೇವರು ಬರ್ತಾರೆ. ವರಾಹದೇವರು ಬಂದು ಹೇಳ್ತಾರೆ, ಶ್ರೀನಿವಾಸ, ಹೇಳೋ ಮಾರಾಯ, ಯಾರು ನೀನು, ಏನು ಕತಿ, ಎಲ್ಲಿಂದ ಬಂದು, ಎದ್ದೇಳು, ಹೇಳು, ಮೇಲೇಳು ಅಂತ ಹೇಳಿ ಕರೀತಾರೆ. ಕರೆದಾಗ ಶ್ರೀನಿವಾಸ ಮೆಲ್ಲಕ ಮೇಲೆ ಬರ್ತಾನೆ. ಮೇಲೆ ಬಂದ ಮೇಲೆ, ಯಾವಾಗ ಬಂದು, ಏನು ಕತಿ, ಏನಾಯ್ತು, ಯಾಕೆ ಬಂದು? ಇಲ್ಲ, ಮತ್ತು ಹಿಸ್ಟ್ರಿ ಶುರು ಮಾಡಿದ. ವೈಕುಂಠದೊಳಗೆ ನಾ ಮಲಗಿದ್ದೆ, ಭೃಗು ಋಷಿ ಬಂದ,
ನನ್ನನ್ನು ಹೆಂಗಿದೆ ನೋಡ್ರಿ ನಮ್ಮ ಕಾನ್ಸೆಪ್ಟು, ದೇವರನ್ನು ಸರ್ವೋತ್ತಮ ಅಂತ ಮಾಡ್ಲಿಕ್ಕೆ ದೇವರಿಗೆ ಗೊತ್ತಾನ ಪುಣ್ಯಾತ್ಮ. ಯಾರಿಗಾದ್ರೂ ಕರೆದು 2 ಕಪಾಳಿ ಕೊಡೋದು, ನೀವು ಭಾಳ ದೊಡ್ಡವ್ರು ಇದ್ದೀರಿ ಅಂತ ನಮಸ್ಕಾರ ಮಾಡಿದ್ರೆ ನಮ್ಗೆ ಬಿಡ್ತಾರ? ದೇವರ ಕಾರುಣ್ಯ, ಅದನ್ನು ಪ್ರೀತಿಯಿಂದ ಸ್ವೀಕಾರವನ್ನು ಮಾಡ್ತಾನೆ ದೇವರು. ಏನು ಇಷ್ಟಾಯ್ತು, ಹೆಂಡತಿ ಜಗಳವಾಡಿದ್ಲು, ನಾನು ತಿರುಗಿ ಇಲ್ಲಿ ಬಂದು ಕೂತೀನಿ, ಭಾಳ ಸಮಸ್ಯೆ ಆಗಿದೆ, ಏನು ಮಾಡಬೇಕು? ಇಲ್ಲಿದ್ರೆ ಆ ಪುಣ್ಯಾತ್ಮ ಆ ಚೋಳರಾಜನ ಗೋಪಾಲಕ ನನಗೆ ಹೊಡೆದ, ಅದಕ್ಕೆ ಔಷಧಿ ಹುಡುಕ್ಲಿಕ್ಕೆ ಹೋದ್ರೆ ನಿನ್ನ ದೂತರೆಲ್ಲ ಹೆದರಿಸಿ ಬಂದು ನನಗೆ ಇಲ್ಲಿ ಕುಡ್ಸ್ಯಾರ ನೋಡು ಅಂತ ವರಾಹದೇವ್ರ ಮೇಲೆ ಹಾಕಿದ. ವರಾಹದೇವ್ರು ಕೇಳ್ತಾರೆ, ಯಾವಾಗ ಬಂದು, ಎಷ್ಟು ದಿವಸ ಆಯ್ತು? ಇಲ್ಲ ಮೊನ್ನೆ ಬಂದೀನಿ, 2-3 ದಿವಸ, ಕೆಲವೇ ದಿವಸ ಆಯ್ತು. ಖರೆ ಮಗನ 2 ದಿವಸ ಆಯ್ತು ಬಂದು. ಏನಿಲ್ಲ, 10,000 ವರ್ಷ ಆಯ್ತು ಅಂತ ಹೇಳಿದ ಶ್ರೀನಿವಾಸ. ವರಾಹದೇವರ ಗುಡಿಗೂ ಶ್ರೀನಿವಾಸ ಇರುವ ಹುತ್ತಿಗೂ ಎಷ್ಟು ದೂರವಿದೆ? ಮಧ್ಯದಾಗ ಸ್ವಾಮಿ ಪುಷ್ಕರಣಿ ಅಷ್ಟೇ ಅಡ್ಡ. ಈಗ ನಮಗೆ ಎಲ್ಲೆಲ್ಲೋ ಓಡಾಡಿ ದರ್ಶನಕ್ಕೆ ದೂರ ಆಗುತ್ತೆ. ಕಾಂಪೌಂಡ್ ದಾಟಿದ್ರೆ ಅಲ್ಲಿ ದೇವರಿದ್ದಾನೆ, ಬಾಜುನೇ ಶ್ರೀನಿವಾಸ ದೇವರ ಗುಡಿ ಏನಂತಾರೆ ಗೋಡೆ ಬರುತ್ತೆ. ಅಷ್ಟು ಹತ್ತಿರದಲ್ಲಿ ಇದ್ದರೆ 10,000 ವರ್ಷದವರೆಗೆ ವರಾಹದೇವರಿಗೆ ಕಾಣಿಸಿಲ್ಲ ಪುಣ್ಯಾತ್ಮ. ಯಾಕ? ಕಲಿಯುಗದೊಳಗೆ ಹಿಂಗೆ ಆಗತ್ತೆ. ಪಕ್ಕದಲ್ಲೇ ಬಳಗದವರು ಬೇಕಾದವರು ಬಂದಿದ್ರೂ ಕೂಡ ಅವ್ರೇನು ಬಂದು ಬೆಲ್ ಬಾರಿಸೋದಿಲ್ಲ, ಅವ್ರು ಬಂದಿಲ್ಲ ಅಂತ ಇವ್ನು ಹೋಗಿಲ್ಲ, ಇವ್ರು ಬಂದಿಲ್ಲ ಅಂತ ಒಟ್ಟಾರೆಯಾಗಿ ಅವರವ್ರ ಸಂಪರ್ಕವೇ ಇರುವುದಿಲ್ಲ. ಇದು ಕಲಿಯುಗದ ಏನಂತಾರೆ ಒಂದು ವೈಭವ. ಯಾಕೆಂದ್ರೆ ಮೊದಲಿಗೆಲ್ಲ ಏನಾಗ್ತಿತ್ತು, ಎಲ್ಲರೂ ಬಾಗಿಲು ತೆಗೆದೇ ಇಡ್ತಿದ್ರು, ತಪ್ಪಿ ಭೇಟಿಯಾಗುವ ಪ್ರಸಂಗವಿತ್ತು. ಈಗ ಎಲ್ಲರೂ ಬಾಗಿಲು ಮುಚ್ಚೆ ಇಟ್ಟಿರ್ತಾರೆ, ಹಾಗಾಗಿ ಭೇಟಿಯಾಗುವ ಪ್ರಸಂಗವೇ ಬರೋದಿಲ್ಲ. ಇದು ಶ್ರೀನಿವಾಸ ತೋರಿಸಿಕೊಟ್ಟು ಬಿಟ್ಟ ಹಾಗೆ. ಹೌದಾ, ಅಂತೂ ಭೇಟಿ ಆದೆಲ್ಲೋ ಮಾರಾಯ ಅಂತ ಹೇಳಿ ಇಬ್ಬರು ಒಂದೇ ರೂಪ ಭಾರಿ ಸುಂದರವಾಗಿ ವ್ಯವಹಾರವನ್ನು ಮಾಡ್ತಾ ಇರುವಾಗ ದೇವತೆಗಳು ನೋಡಿ ಆನಂದ ಅನುಭವಿಸ್ತಾರೆ. ಒಬ್ಬನೇ ಒಬ್ಬ ಆರಾಮಿದ್ದೀಯೇನೋ ಅಂತ ಕೇಳ್ತಾನೆ, ಆರಾಮಿದ್ದೀನಿ ಅಂತ ಉತ್ತರ ಕೊಡ್ತಾನೆ. ಏಕಪಾತ್ರ ಅಭಿನಯ ಅದ್ಭುತವಾದ್ದು ಅಂತೇಳಿ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಆಗ ವರಾಹದೇವರು ಹೇಳ್ತಾರೆ, ಆಯಿತು, ಇನ್ನು ಎಷ್ಟು ದಿನ ಇರೋನಿದ್ದೆ? ಇಲ್ಲ, ಇರ್ತೀನಿ, ಹಂಗೆ ಸ್ವಲ್ಪ ದಿವಸ ಇರಬೇಕಂತ ಮಾಡೀನಿ. ಹಾಗಾದ್ರೆ ನಿನ್ನ ಅಡಿಗೆ ಮಾಡೋರು ಯಾರಿದ್ದಾರೆ? ಯಾರಿಲ್ಲ ಮಾರಾಯ, ಇಷ್ಟು ದಿವಸ ಆಯಿತು ಉಪವಾಸ ಬಿದ್ದೀನಿ, ಯಾರಾದರೂ ಇದ್ರೆ ಕೊಡು. ಹಾಗಾದರೆ ನಮ್ಮಲ್ಲಿ ಒಬ್ಬ ಶ್ರೇಷ್ಠಳು ಇದ್ದಾಳೆ, ಅವಳ ಹೆಸರು ಬಕುಲ, ಅವಳನ್ನು ನಾನು ನಿನಗೆ ಕೊಡ್ತೇನೆ, ನಿನ್ನ ಚೆನ್ನಾಗಿ ಸೇವೆ ಮಾಡ್ತಾಳೆ, ನೀನು ತಾಯಿಯಂತೆ ಪ್ರೀತಿ ಮಾಡಬೇಕು ನೀನು. ಹಾಗಾದರೆ ಶ್ರೀನಿವಾಸ ಕೇಳ್ತಾನೆ, ಯಾರು ಅವರು ಬಕುಲ? ಬೇಡ್ಲಿಕ್ಕೆ ಬಂದೀವಿ, ಬೇಡುವಾಗ ಹೇಗಿರಬೇಕು ಅನ್ನೋ ಕಾನ್ಸೆಪ್ಟ್ ಹೇಳ್ತಾರೆ, ಸ್ವಲ್ಪ ಕೇರ್ಫುಲ್ಲಾಗಿ ಕೇಳಿ. ಅವಳು ಬಕುಲಾದೇವಿ ಮತ್ತಿನ್ಯಾರು ಅಲ್ಲ, ಅವಳು ಯಶೋಧಾದೇವಿಯೇ ಬಕುಲೆಯಾಗಿ. ಯಾಕೆ ಬಕುಲೆಯಾಗಿ ಬಂದ್ಲು ಅಂತಂದರೆ, ಕೃಷ್ಣ ಪರಮಾತ್ಮ ಒಂದು 80-90 ವರ್ಷ ಇತ್ತು ಕೃಷ್ಣನಿಗೆ, 90 ಮೇಲೆ ಅನ್ಕೊಳ್ಳೋಣ. ಆಗ ಒಂದೇ ದಿನದ ಅಶ್ವಮೇಧ ಯಾಗವನ್ನು ಮಾಡ್ತಾನೆ ಕೃಷ್ಣ. ಅಶ್ವಮೇಧ ಯಾಗವನ್ನು ಮಾಡಿದಾಗ ಯಶೋದೆ ಕೇಳ್ತಾಳೆ, ಏನಂತ ಕೇಳ್ತಾಳೆ, ಅಲ್ಲೋ ಕೃಷ್ಣ, 1 ಅಲ್ಲ 2 ಅಲ್ಲ 16,108 ಮದುವೆ ಮಾಡಿಕೊಂಡು ನಾನು ನಿನಗೆ ಹುಟ್ಟಿದ ದಿನದಿಂದ 8ನೇ ವರ್ಷದವರೆಗೆ ತಾಯಿಯಾಗಿ ಪ್ರೀತಿ ಮಾಡಿ ಲಾಲನೆ ಮಾಡಿ ಪಾಲನೆ ಮಾಡಿ ಪೋಷಣೆ ಮಾಡಿ ನಿನ್ನನ್ನು ಬೆಳೆಸಿದ್ದೇನೆ, ಒಬ್ಬರಿಗೂ ಇಂಟ್ರೊಡ್ಯೂಸ್ ಮಾಡಲಿಲ್ಲ ಇವಳು ನನ್ನ ತಾಯಿ ಅಂತ. ತಾಯಿ ಅಂತ ಬೇಡ, ಮರ ತಾಯಿ ಅಂತಾದ್ರೂ ಇಂಟ್ರೊಡ್ಯೂಸ್ ಮಾಡಬೇಕಾಗಿತ್ತು, ಸಾಕು ತಾಯಿ ಅಂತಾದ್ರೂ ಇಂಟ್ರೊಡ್ಯೂಸ್ ಮಾಡಬೇಕಾಗಿತ್ತು, ಯಾಕೆ ಮಾಡಲಿಲ್ಲ ನೀನು? ಒಂದು ಮದುವೆಯೊಳಗೂ ನನಗೆ ಹಸಿಮಣಿ ಮೇಲೆ ಕೂಡಿಸ್ಲಿಲ್ಲಲ್ಲ, ನಾನು ನಂದ 2 ಕೂತು 1 ಮದುವೆ ಆದ್ರೂ ಮಾಡಿಕೊಡ್ತಿದ್ವಲ್ಲ ನಿನಗೆ, ಯಾಕೆ ಹಾಗೆ ಮಾಡಲಿಲ್ಲ ನೀನು? ನಾನು ನಿನ್ನ ಮದುವೆ ಮಾಡಬೇಕು ಅಂತ ಯಶೋದೆ ಬೇಡಿದ್ದಕ್ಕಾಗಿ ಕೃಷ್ಣ ಅಂದ, ಈಗಿಲ್ಲೆಲ್ಲ ಮುಂದಿನ ಜನ್ಮದೊಳಗೆ ನೀನು ಬಕುಲೆ ಆಗಿ ಬಾ, ಆಗ ನಿನಗೆ ಏನಂತಾರೆ ಸೌಭಾಗ್ಯ ಕೊಡ್ತೇನೆ ಅಂತ. ಆಯಿತು, ಈ ಸೌಭಾಗ್ಯವನ್ನು ನಂದ ಬೇಡಲೇ ಇಲ್ಲ, ಅದಕ್ಕಾಗಿ ನಂದನಿಗೆ ಈ ಸೌಭಾಗ್ಯ ಸಿಗಲೇ ಇಲ್ಲ. ಹಾಗಾಗಿ ಶ್ರೀನಿವಾಸನ ಮದುವೆಯನ್ನು ತಾನೇ ಯಜಮಾನತಿಯಾಗಿ ನಿಂತು ಮಾಡುವ ಸೌಭಾಗ್ಯವನ್ನು ಪಡೆದುಕೊಂಡಳು. ಹಾಗಾದರೆ ಮತ್ತೆ ಬೇಡಿದ್ದು ಕೊಟ್ಟು ಬಿಟ್ನಲ್ಲ ದೇವರು. ಯಶೋದೆ ಬೇಡಿದ್ದು ದೇವರು ಕೊಟ್ಟು ಬಿಟ್ನಲ್ಲ ಅಂತಂದ್ರೆ ಅದಕ್ಕಿಂತ ಹಿಂದೆ ಏನಾಯ್ತು ಅನ್ನೋದನ್ನು ಹೇಳ್ತೇನೆ. ವಸುದೇವ ದೇವಕಿಯರು, ಕಶ್ಯಪ ಅದಿತಿಯರು, ಅವರು ತಪಸ್ಸು ಮಾಡಿದ್ರು, 10,000 ವರ್ಷ ತಪಸ್ಸು ಮಾಡಿದ್ರು. ತಪಸ್ಸು ಮಾಡಿ ಅವ್ರು ಏನು ಬೇಡಿದ್ರು ಅಂದರೆ, ಕೃಷ್ಣ ನೀನು ನಮ್ಮ ಮಗನಾಗಿ ಹುಟ್ಟಬೇಕು. ದೇವರು ತಥಾಸ್ತು ಅಂದ. ಹುಟ್ಟಿದ, ಯಾವಾಗ ಹುಟ್ಟಿದ? ಅಷ್ಟಮಿ ದಿನ ರಾತ್ರಿ ಎಷ್ಟೊತ್ತಿಗೆ? 12:30ವರೆಗೆ ಕೃಷ್ಣ ಹುಟ್ಟಿದ. ಎಷ್ಟೊತ್ತಿದ್ದ? ಆ ತಾಯಿ ಪುಣ್ಯಾತ್ಮಗಿದ್ದಿ 1 ಬಾರಿ ಆದ್ರೂ ಹಾಲು ಉಣಿಸಿದ್ಲೋ ಇಲ್ಲ ಕೃಷ್ಣನಿಗೆ.
ಆ ಕಂಸನ ಹೆದರಿಕೆ ಓಡಿಸೇ ಬಿಟ್ಲು. ಕೃಷ್ಣ ಓಡೇ ಬಿಟ್ಟ. ಅಂದ್ರೆ ನೀ ಏನ್ ಬೇಡಿದಿ? ಮಗನಾಗಿ ಹುಟ್ಟಬೇಕು ಅಂತ ಬೇಡಿದಿ, ಮಗನಾಗಿ ಹುಟ್ಟಿದೆ, ಮುಗಿದೋಯ್ತು, ಕಾನ್ಸೆಪ್ಟ್ ಕ್ಲೋಸ್ ಅಲ್ಲಿಗೆ. ಆಚೆ ನಂದ ಯಶೋದೆಯರು ಬೇಡಿರ್ತಾರೆ ಏನಂತೆ? ಕೃಷ್ಣನ ಎಲ್ಲಾ ಬಾಲಲೀಲೆಗಳನ್ನು ನಾವು ನೋಡಬೇಕು. ಹಾಗಾಗಿ ಕೃಷ್ಣ ಹುಟ್ಟಿದ ದಿನದಿಂದ 8-9ನೇ ವರ್ಷದವರೆಗೆ ಎಲ್ಲಾ ಬಾಲಲೀಲೆಗಳನ್ನು ತೋರಿಸಿದ. ಎಂದು ಕಂಸನ ಸಂಹಾರಕ್ಕಾಗಿ ಮಥುರಾ ಪಟ್ಟಣಕ್ಕೆ ಹೋದ, ಅವತ್ತಿನಿಂದ ಯಶೋದೆ ನಂದೆಯರ ಮುಖವನ್ನೇ ನೋಡಲಿಲ್ಲ ಕೃಷ್ಣ. ಬೇಡಿದರೆ ಬೇಡಿದ್ದಷ್ಟೇ ಕೊಟ್ಟು ಕೈ ಝಾಡಿಸಿಕೊಂಡು ಬಿಡ್ತಾನೆ ದೇವ. ಬೇಡಿದರೆ ಬೇಡಿದ್ದಷ್ಟೇ ಕೊಟ್ಟು ಕೈ ಝಾಡಿಸಿಕೊಂಡು ಬಿಡ್ತಾನೆ. ಅದರಿಂದ ಸುಖ ಆಗಬೇಕು, ಅನುಭವಿಸಬೇಕು, ಅದು ಯಾವುದೂ ನೋಡೋದಿಲ್ಲ. ಮಗ ಆಗಬೇಕು, ಮಗ ಆಗಿ ಬಿಡ್ತಾನೆ. ಅವನು ಕುಡುಕನೋ, ತಡಕನೋ, ಹೊಡಿಯೋನೋ, ಬಡಿಯೋನೋ ಯಾವುದೂ ನನಗೆ ಗೊತ್ತಿಲ್ಲ, ನೀ ಏನು ಬೇಡಿ ಕೊಟ್ಟು ಮುಗಿಸಿಬಿಟ್ಟಿದ್ದೇನೆ. ಹಾಗಾದ್ರೆ ಏನು ಮಾಡಬೇಕು? ಅದಕ್ಕೆ ದಾಸರು ಹೇಳ್ತಾರೆ, ವಿದ್ಯಾ ಪ್ರಸನ್ನ ತೀರ್ಥರು ಹೇಳ್ತಾರೆ, ಬೇಡನೆಂದರೆ ನೀಡುವ ದೊರೆ ನೀ ರೂಢಿಯ ಬಲ್ಲೆನೋ ಕಾಡುವುದಿಲ್ಲವೋ, ನೀಡಿದ ಭಾಗ್ಯಕ್ಕೆ ಕೇಡು ತರದೆ ಕಾಪಾಡಬೇಕೆಲೋ ಪ್ರೌಢ ಪ್ರಸನ್ನನೆ, ಕೊಟ್ಟ ಭಾಗ್ಯವೇ ಸಾಕು. ಇಲ್ಲಿ ಊಟ ಕೂತಿರ್ತೇವೆ, ಬೇಡ ಅಂದ್ರೆ ಇನ್ನೊಂದು ಹೋಳಿಗೆ ಎಕ್ಸ್ಟ್ರಾ ಬೀಳುತ್ತೆ. ಪಾಪ ಬಾಜು ಒಬ್ಬನೇ ಹಸಿವೆ ಆಗಿರ್ತದೆ, ಅವ್ನು ತಿನ್ನೋ ಸಾಮರ್ಥ್ಯ ಇರುತ್ತೆ, ಅವ್ನು ಬೇಕು ಅಂತಿರ್ತಾನೆ, ಅವ್ನು ಬೈಪಾಸ್ ಮಾಡಿ ಹೋಗ್ಬಿಡ್ತಾರೆ. ಎಲ್ಲ ಕಡೆಗೆ ಅಷ್ಟೇ. ಇದು ದೇವರು ಈ ರೂಲ್ ಅಪ್ಲೈ ಮಾಡ್ಕೋತಾನೆ. ಬೇಡ ಬೇಡ ಸ್ವಾಮಿ, ನನಗೇನು ಬೇಡ, ನನಗೇನು ಬೇಡ, ನಿನ್ನ ಆರಾಧನೆ ಸೌಭಾಗ್ಯ ಬೇಕು, ಬೇಡ ಏನು ಬೇಡ, ಹಾಗಾದ್ರೆ ತಗೋ, ಬಂಪರ್ ತಗೋ ಅಂತಾನೆ. ಬೇಡಿಬಿಟ್ರೆ ಎಷ್ಟು ಬೇಡಿ ಅಷ್ಟು ಕೊಟ್ಬಿಡ್ತಾನೆ, ಮುಗಿದು ಅಷ್ಟೇ ಕೊಟ್ಬಿಡ್ತಾನೆ. ಅದನ್ನು ಉಪಯೋಗಕ್ಕೂ ಕೊಡೋದಿಲ್ಲ. ಅದು ಕೊನೆ ತನಕನೂ ತಿಜೋರಿಯೊಳಗೆ ಬಿದ್ದಿರ್ತದೆ ಹೊರತು ಆ ಮಡಿ ನಮ್ಗೆ ಬಳಸಲಿಕ್ಕೆ ಬರುವುದಿಲ್ಲ. ಆ ದೌರ್ಭಾಗ್ಯವನ್ನು ಕೊಟ್ಟು ಹಾಕಿ ಬಿಡ್ತಾನೆ. ಹಾಗಾಗಿ ದೇವರ ಮುಂದೆ ಬೇಡ್ತಾ ಇರುವಾಗ ಎಚ್ಚರಿಕವಾಗಿ ಬಿಡಬೇಕು. ಅದರೊಳಗೆ ಯಶೋದೆ ಬೇಡಿದ್ಲು, ಬೇಡಿದ್ದಕ್ಕಾಗಿ ನಾನು ಯಜಮಾಂತೆಯಾಗಿ ಬರ್ತೇನೆ ಅಂತ ಹೇಳಿದ್ಲು. ಹಾಗಾಗಿ ಅವಳು ಬಕುಲೆಯಾಗಿ ಇಲ್ಲಿ ಬಂದಿದ್ದಾಳೆ, ಬಕುಲಾಂ ಪಾಕಕಾರಿಣಿ. ಹಾಗಾದ್ರೆ ಕೃಷ್ಣ ಇಷ್ಟು ದಿವಸ ಅಂತೂ ನೀವು ಒಬ್ಬ ಇದ್ದೀಯಾ ಶ್ರೀನಿವಾಸ, ಈಗ ಮತ್ತೆ ಬಕುಲೆಯನ್ನು ಒಬ್ಬಳು ಬಂದ್ಲು, ಮತ್ತೆ ಇನ್ನು ಎಲ್ಲಿರ್ತಿ ಹೇಳು, ಇರ್ಲಿಕ್ಕೆ ಏನು ವ್ಯವಸ್ಥೆ ಮಾಡಿಕೊಂಡೆ ನೀನು? ಅವನ ಇರ್ಲಿಕ್ಕೆ ಏನಿಲ್ಲ, ಈ ಹುತ್ತಿನೊಳಗೆ ಇದ್ದೀನಿ ಇಷ್ಟು ದಿವಸ, ಮತ್ತೆ ನೀವೇ ಏನಾದ್ರೂ ಜಾಗ ಕೊಟ್ಟರೆ ನಾ ಇರ್ತೇನೆ. ಹೌದಾ? ಹಾಗಾದ್ರೆ ಎಷ್ಟು ಬೇಕೋ ಅಷ್ಟು ಜಾಗ ತಗೋ, ನಂದೇ ಅದು, ಇದು ಸಂಪೂರ್ಣ ವರಾಹ ಕ್ಷೇತ್ರ, ಎಷ್ಟು ಬೇಕೋ ಅಷ್ಟು ಜಾಗ ತಗೋ. ಹಾಗೆಲ್ಲ ಆಗೋದಿಲ್ಲ, ನೀವು ಅಳದು ಕೊಡ್ರಿ ನಾ ರೊಕ್ಕ ಕೊಡ್ತೇನೆ. ಇಲ್ಲೆಲ್ಲ ವ್ಯವಹಾರ ಪಕ್ಕ ಇರಬೇಕು. ಕೆಲವ್ರದ್ದು ಆಟಿಟ್ಯೂಡ್ ಆಗಿರುತ್ತೆ, ವ್ಯವಹಾರ ಜಬರ್ದಸ್ತ್ ಇರಬೇಕು. ಹಾಗಾದ್ರೆ 100 ಹೆಜ್ಜೆ ಜಾಗ ಕೊಡ್ತೇನೆ ಅಂದ್ರು ವರಾಹದೇವರು. 100 ಹೆಜ್ಜೆ ಅಳಿದ್ರು. ತಮ್ಮ ಕಾಲಿನಿಂದ 100 ಹೆಜ್ಜೆ ಎಳೆದು ಏನಂತಾರೆ, ಆ ಗರ್ಭಗುಡಿಯಷ್ಟು ಜಾಗವನ್ನು ವರಾಹದೇವರು ಶ್ರೀನಿವಾಸನಿಗೆ ಕೊಟ್ಟರು. ದುಡ್ಡು ಕೊಡು ಅಂದರು. ದೊಡ್ಡ ಮಾತಾಡಿದ್ದ ಶ್ರೀನಿವಾಸ. ಏನಂತ ಮಾತಾಡಿದ್ದ? ನೀನು ಅಳೆದು ಕೊಡು, ನಾ ರೊಕ್ಕ ಕೊಡ್ತೇನೆ ಅಂತೇಳಿ. ದುಡ್ಡು ಕೊಡು ಅಂದರು. ಮನುಷ್ಯ ದುಡ್ಡು ಕೇಳಿದ ಮೇಲೆ ಮೈಗೆ ಬರ್ತದ. ಅಲ್ಲಿವರೆಗೆ ಅವ್ನು ಚೆನ್ನಾಗಿ ವ್ಯವಹಾರ ಮಾಡ್ತಿರ್ತಾನೆ. ದುಡ್ಡು ಬಂತು ಅಂತಂದ್ರೆ ತಲೆ ತಿರುಗುತ್ತೆ. ಶ್ರೀನಿವಾಸ ಮೆಲ್ಲಕ್ಕೆ ಸುರ ಹಚ್ಕೊಂಡ, ನೋಡ್ರಿ ವರಾಹದೇವ್ರೆ, ನಾಳೆ ಕಲಿಯುಗ ಪ್ರಾರಂಭ. ಆ ಕಲಿಯುಗದೊಳಗೆ ನನ್ನ ಭೇಟಿಗೆ ಬರ್ತಾರೆ 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 ಜನ ಬರ್ತಾರೆ ಬರ್ತಾರೆ, ಲಕ್ಷಾವಧಿ ಜನ ಬರ್ತಾರೆ. ಆ ಬಂದವರೆಲ್ಲರೂ ಫಸ್ಟ್ ನಿಮ್ಮ ದರ್ಶನ ತಗೋಬೇಕು, ದುಡ್ಡಿದು. ನನಗೆ ಕ್ಷೀರಾಭಿಷೇಕ ಮಾಡ್ತಾರಲ್ಲ, ಆಗ ಮೊದಲಿಗೆ ನಿಮ್ಮ ಕ್ಷೀರಾಭಿಷೇಕ ಆಗಬೇಕು, ಇದು ದುಡ್ಡಿದು. ನನಗೆ ಕಾಣಿಕೆ ಕೊಡ್ತಾರಲ್ಲ, ಮೊದಲು ನಿಮಗೆ ಕಾಣಿಕೆ ಕೊಡಬೇಕು ಅಂತ ಹೇಳಿ ಚೊಕ್ಕಾಗಿ ವ್ಯವಸ್ಥೆ ಮಾಡಿಬಿಟ್ಟ ಭಕ್ತರ ಮೇಲೆ. ಕೈಯಾಗ ದುಡ್ಡಿಲ್ಲ, ಅವ್ನು ಏನ್ ಮಾಡಬೇಕು ಪಾಪ. ಹಾಗಾಗಿ ಸರಿಯಾಗಿ ವ್ಯವಸ್ಥೆ ಮಾಡಿಬಿಟ್ಟ. ವ್ಯವಸ್ಥೆ ಮಾಡುವುದಲ್ಲದೇನೆ ಕಲಿಯುಗದ ಮಹಿಮೆಯನ್ನು ತೋರಿಸಿಕೊಡ್ತಾನೆ. ಎಷ್ಟು ಚೆಂದಾಗಿ ತೋರಿಸಿಕೊಟ್ಟ ಅಂತಂದ್ರೆ, ಕನ್ನಡದಾಗ ಒಂದು ನಾನು ನೋಡಿ ಅದಲ್ಲ, ಮಳೆ ಹೊಡಿಲಿಕ್ಕೆ ಜಾಗ ಕೊಟ್ರೆ ಇಡೀ ಮನಿನೇ ತವಲ್ಲ, ಹಂಗ 100 ಹೆಜ್ಜೆ ಜಾಗ ಕೊಟ್ಟರು. ಯಾರಿಗೆ? ವರಾಹದೇವರು ಶ್ರೀನಿವಾಸ. ಈಗ ಏನಾಗಿದೆ ಅಂದ್ರೆ 100 ಹೆಜ್ಜೆ ಜಾಗದೊಳಗೆ ವರಾಹದೇವರಿದ್ದಾರೆ. ಇಡೀ ಸಮಗ್ರ ತಿರುಪತಿ ವೆಂಕಪುರಿ ತಿರುಪತಿ ಆಗಿದೆ. ಅಂದ್ರೆ ಕಲಿಯುಗದೊಳಗೆ ಈ ತರಹದ ಅವಸ್ಥೆಗಳು ಬರುತ್ತವೆ. ಎಲ್ಲ ಅನುಭವಿಸಿದ್ದಿದೆಲ್ಲ ನಾವು ಲೈವಾಗಿ ಕಂಡಿದ್ದು. ಹಾಗೆ ಶ್ರೀನಿವಾಸ ತಾನು ಸುಂದರವಾಗಿ ವ್ಯವಸ್ಥೆಯನ್ನು ಮಾಡಿಕೊಟ್ಟ. ಆಗ ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ. ಈ ತಿರುಪತಿಯಲ್ಲಿ ದೇವರು ಹೇಗಿದ್ದಾನೆ ಅಂತ ಕೇಳಿದಾಗ ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ. ಹನುಮತ ಪೂಜಿತೋಪಿ
ಸ್ವಯಂ ದೇವರು ರಾಮದೇವರು ಹನುಮಂತನಿಂದ ಚೆನ್ನಾಗಿ ಆರಾಧಿತರಾಗಿದ್ದರೂ ಕೂಡ ಅರ್ಜುನನನ್ನು ಪೂಜೆ ಮಾಡ್ತಾರೆ. ಇದು ದೇವರ ಕಾರುಣ್ಯ. ಹನುಮಂತ, ನೀವು ರಾಮ ಕೃಷ್ಣ ಅಂತ ಅದನ್ನೆಲ್ಲ ನೋಡ್ಲಿಕ್ಕೆ ಹೋಗಬೇಡಿ. ರಾಮಕೃಷ್ಣ ಒಬ್ಬನೇ. ಹನುಮಂತ ಅರ್ಜುನನಿಗಿಂತಲೂ ದೊಡ್ಡ ದೇವತೆ. ಆ ಹನುಮಂತನಿಂದ ಪೂಜೆ ಮಾಡಿಸಿಕೊಳ್ಳುವ ದೇವ ಏನ್ ಮಾಡ್ತಾನೆ ಅಂದ್ರೆ ಅರ್ಜುನನ ಪೂಜೆ ಮಾಡ್ತಾನೆ. ಹೇಗೆ ಪೂಜೆ ಮಾಡ್ತಾನೆ ಅಂದ್ರೆ, ಅರ್ಜುನ ಒಂದು ದಿವಸ ಪ್ರತಿಜ್ಞೆ ಮಾಡಿದ. ಏನಂತ ಪ್ರತಿಜ್ಞೆ ಮಾಡಿದ? ಅಭಿಮನ್ಯುವನ್ನು ಸಂಹಾರವನ್ನು ಮಾಡಲಿಕ್ಕೆ ಕಾರಣನಾದ ಜಯದ್ರಥನನ್ನು ನಾಳೆ ಸೂರ್ಯಾಸ್ತ ಆಗೋದ್ರೊಳಗೆ ನಾನು ಸಂಹಾರವನ್ನು ಮಾಡ್ತೇನೆ, ಇಲ್ಲದೆ ಇದ್ರೆ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ. ಪ್ರತಿಜ್ಞೆ ಮಾಡಿ ಹೋಗಿ ಮಲಗಿಬಿಟ್ಟ. ಟಯರ್ಡ್ ಆಗಿತ್ತು, ಹೈರಾಣಾಗಿತ್ತು, ಮಲಗಿಬಿಟ್ಟ. ಯಾಕೆ? ಮಗ ಸತ್ತಾನೆ, ಯುದ್ಧ ಮಾಡಿದ್ದಾನೆ, ಬಹಳ ದುಃಖವಾಗಿದೆ, ಹೋಗಿ ಮಲಗಿದ. ಕೃಷ್ಣ ಆಗ ಪಕ್ಕದಲ್ಲಿ ಬಂದು ಕೂತು ಅವನಿಗೇನು ಬಾಣಗಳು ಚುಚ್ಚುತ್ತಲ್ಲ, ಎಲ್ಲ ಬಾಣಗಳು ತೆಗಿತಾನೆ. ಎಲ್ಲೆಲ್ಲಿ ಗಾಯವಾಗಿದೆ ಅಲ್ಲಿ ಮಲಾಮ್ ಹಚ್ತಾನೆ, ಕಾಲು ಒತ್ತಾನೆ, ತಲೆ ಒತ್ತಾನೆ, ಬೆನ್ನು ಒತ್ತಾನೆ. ಕೃಷ್ಣನಿಗೆ ಟೆನ್ಷನ್ನು. 5 ನಿಮಿಷ ಒಳಗೆ ಬರ್ತಾನೆ, ಹೊರಗೆ ಹೋಗ್ತಾನೆ. ಈ ಪ್ರಾಣಿ ಪ್ರತಿಜ್ಞೆ ಮಾಡಿದ, ಪ್ರತಿಜ್ಞೆ ಮಾಡಿ ನಿಶ್ಚಿಂತವಾಗಿ ಮಲಗಿಬಿಟ್ಟಾನೆ. ನಾಳೆ ಏನಾದರೂ ಅರ್ಜುನ ಸೋತ, ಜಯದ್ರಥ ಸಿಗಲಿಲ್ಲ, ಜಯದ್ರಥ ಓಡೇ ಹೋದ, ಪಲಾಯನ ಮಾಡಿದ, ಏನಾಯ್ತು ಅಂತಂದ್ರು ಅರ್ಜುನ ಹೋದ ಅಂತಂದ್ರೆ ನಾನು ಭಾರಿ ಕೆಟ್ಟ ಅವಸ್ಥೆ. ದೇವರ ಕಾರುಣ್ಯ ಎಷ್ಟು ಅಂತಂದ್ರೆ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ರಾಜ್ಯ ಸ್ಥಾಪನೆ ಆಗ್ಬೇಕಾದ್ರೆ ಧರ್ಮರಾಜ ಬದುಕಿದ್ರೆ ಸಾಕಲ್ಲ, ಹೌದಲ್ವಾ? ರಾಜ ಒಬ್ಬ ಬದುಕಿದ್ರೆ ಸಾಕು. ಭೀಮಸೇನ ಬದುಕ್ತಾನೆ, ಬದುಕಲಿ. ಅರ್ಜುನ ತಂಗಿ ಗಂಡ ಬದುಕಲಿ. ನಕುಲ ಸಹದೇವರೊಬ್ಬರಾದ್ರೂ ಸಾಯ್ಲಿ. ಕೃಷ್ಣನ ಕಾರುಣ್ಯ ಎಷ್ಟು ಅಂತಂದ್ರೆ ನಾವು ಕೃಷ್ಣನ ಆರಾಧನೆ ಮಾಡ್ತಿರ್ಬೇಕು. ಎಷ್ಟು ಕಾರುಣ್ಯ ಅಂದ್ರೆ, ಕೃಷ್ಣ ಪಂಚಪಾಂಡವರು ಮಾರಿ ನೋಡ್ಲಿಲ್ಲ, ದ್ರೌಪದಿ ಮಾರಿ ನೋಡಿದವನು ಕೃಷ್ಣ. ಈ 5 ಜನರೊಳಗೆ ಒಬ್ಬರನ್ನ ತೆಗೆದು ಹೋಗಿದ್ರು ದ್ರೌಪದಿ ಅವಸ್ಥೆ ಏನು? ನನ್ನ ತಂಗಿ, ನನ್ನ ಭಕ್ತೆ, ನನ್ನ ದಾಸಿ, ನನ್ನ ಸೇವಕಿ, ನನ್ನ ಪ್ರೀತ್ಯಾಸ್ಪದಳು, ಅವಳ ಅವಸ್ಥೆ ಏನು? ಹಾಗಾಗಿ 5 ಜನ ಬದುಕಬೇಕು, ಬದುಕಲಿಕ್ಕೆ ಬೇಕು. ಇದು ಕೃಷ್ಣನ ಹಠ, ಭಕ್ತರ ಮೇಲೆ ಮಾಡುವ ಹಠ. ಹಾಗಾಗಿ ಅರ್ಜುನನನ್ನು ಪರಿಪರಿಯಾಗಿ ಪೂಜೆ ಮಾಡ್ತಾನೆ ಕೃಷ್ಣ, ಸೇವೆಯನ್ನು ಮಾಡ್ತಾನೆ. ಅರ್ಜುನ ಹೀಗೆ ರಥದ ಮೇಲೆ ಬಂದರೆ ಕೃಷ್ಣ ತಾನು ಕೆಳಗಿಳಿದು ರಥದ ಬಾಗಿಲು ತೆಗೆದು ಕೈ ಕೊಟ್ಟು ಮೇಲೆ ಏರಿಸಿ, ಕೃಷ್ಣ ಏರ ಅಂತ ಹೇಳಿದ್ಮೇಲೆ ಕೃಷ್ಣ ತಾನು ರಥ ಏರಿ ಓಡಿಸ ಮುಂದೆ ಅಂದ್ರೆ ರಥ ಓಡಿಸ್ತಾನೆ. ಯಾರಪ್ಪ ಮಾಡ್ತಾನೆ ಇಷ್ಟು? ಇದು ಕೃಷ್ಣನ ಕಾರುಣ್ಯ. ಏನು ಹೇಳೋಣ ಕೃಷ್ಣನ ಮಹಿಮೆಯನ್ನು? ಕಿಮಲಭ್ಯ ಹರೋ ತುಷ್ಟೇ ಜ್ಞಾನ ವಿಜ್ಞಾನ ಸಂಪದ ಕಶ್ಚಿತ್ ದೇವಂ ಪೂಜಯತಿ ಕಶ್ಚಿತ್ ದೇವೇನ ಪೂಜ್ಯತೆ ಬಹು ಜನ್ಮಾರ್ಜಿತ ಪುಣ್ಯ ಲಭ್ಯತೆ ಕ್ಷೇತ್ರ ದರ್ಶನಂ. ಇಂತಹ ಓಡಾಡುವ ಶ್ರೀನಿವಾಸ ಇರುವ ಕ್ಷೇತ್ರದ ದರ್ಶನವೇನಿದೆ? ಮಿನಿಮಮ್ ಕೋಟಿ ಜನ್ಮದಲ್ಲಿ ಸಂಪಾದನೆ ಮಾಡಲ್ಪಟ್ಟ ಪುಣ್ಯದಿಂದ ಮಾತ್ರ ದರ್ಶನವಾಗತ್ತೆ. ಯಾಕೆ ಅಂತಂದರೆ ಭಾರಿ ಸುಂದರವಾಗಿ ಹೇಳ್ತಾರೆ. ಕಲಿಯುಗದೊಳಗೆ, ಕೃತಯುಗದೊಳಗೆ ಒಂದು ದಿನ 100 ವರ್ಷ, ಕೃತಯುಗದೊಳಗೆ 100 ವರ್ಷ ನಿರಂತರ ಜಪ ಮಾಡಿದರೆ, ನಿರಂತರ ತಪಸ್ಸು ಮಾಡಿದರೆ, ನಿರಂತರ ವ್ರತ ಮಾಡಿದರೆ ಏನು ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಸಾಧ್ಯವಿದೆ? 100 ವರ್ಷ. ಅದು 1 ವರ್ಷ ತಪಸ್ಸು ಸಾಧನೆ ಮಾಡಿದರೆ ತ್ರೇತಾಯುಗದೊಳಗೆ ಫಲ ಬರುತ್ತದೆ. ತ್ರೇತಾಯುಗದೊಳಗೆ 1 ವರ್ಷ ನಿರಂತರ ತಪಸ್ಸು, ಜಪ, ತಪ, ಅನುಷ್ಠಾನ, ಉಪವಾಸ, ವ್ರತಗಳನ್ನು ಮಾಡಿ ತಪಸ್ಸು ಮಾಡಿದರೆ ಏನು ಫಲವಿದೆ? ಆ ಫಲ ದ್ವಾಪರ ಯುಗದೊಳಗೆ 6 ತಿಂಗಳು ಮಾಡುವುದರಿಂದ ಬರ್ತದೆ, ಅಥವಾ 1 ತಿಂಗಳು ಮಾಡುವುದರಿಂದ ಬರ್ತದೆ. ಕೃತಯುಗದೊಳಗೆ 100 ವರ್ಷ, ತ್ರೇತಾಯುಗದೊಳಗೆ 1 ವರ್ಷ, ದ್ವಾಪರ ಯುಗದೊಳಗೆ 1 ತಿಂಗಳು. ಇಷ್ಟೆಲ್ಲ ಕೂಡಿ ಸಾಧನೆ ಮಾಡಿದರೆ ಏನು ಪುಣ್ಯವಿದೆ? ಆ ಪುಣ್ಯ ಕಲಿಯುಗದೊಳಗೆ ಒಂದೇ ದಿವಸಕ್ಕೆ ಬರುತ್ತೆ. ಅದು ಯಾವ ದಿನ? ಭಗವಂತನ ದಿನ, ಏಕಾದಶಿ ವ್ರತ. ನಮಗೆ ಅವತ್ತೇ ತುಂಬ ಹಠ, ಬೇಕಾದಾಗಲಿ ಏಕಾದಶಿ ಉಪವಾಸ ಮಾಡುವುದಿಲ್ಲ ಅಂತ. ಯಾಕೆ? ಇಷ್ಟು ಪುಣ್ಯ ಬಂದ್ಬಿಟ್ರೆ ಹೇಗೆ? ಟೆನ್ಷನ್. ಹಾಗೆಲ್ಲ ಅವಶ್ಯವಾಗಿ ಮಾಡೋಣ. ಇದರ ಕೋಟಿ ಪಟ್ಟು ಹೆಚ್ಚು ಶ್ರೀನಿವಾಸನ ಪ್ರತಿ ಕ್ಷಣದ ದರ್ಶನಕ್ಕೆ ಬರುತ್ತದೆ. ಕೃತಯುಗದ 100, ದ್ವಾಪರ ಯುಗದ 1, ತ್ರೇತಾಯುಗದ 1 ತಿಂಗಳು,
ತ್ರೇತಾಯುಗದ 1 ವರ್ಷ, ದ್ವಾಪರಯುಗದ 1 ತಿಂಗಳು, ಕಲಿಯುಗದ 1 ದಿವಸ. ಇಷ್ಟೆಲ್ಲ ಕೂಡಿ ಮಾಡಿದ ಸಾಧನೆಯ ತತ್ಫಲಂ ಕೋಟಿ ಗುಣಿತಂ, 1 ಕೋಟಿ ಪಟ್ಟು ಹೆಚ್ಚಿನ ಪುಣ್ಯ ಶ್ರೀನಿವಾಸನ ಪ್ರತಿ ಕ್ಷಣಕ್ಕೆ ದರ್ಶನದ ಫಲ ಬರ್ತದೆ. ಹೋಗಿ 1 ಸೆಕೆಂಡು 2 ಸೆಕೆಂಡು ಆಪಾದ ಮೌನಿ ಪರ್ಯಂತ ಶ್ರೀನಿವಾಸನ ದರ್ಶನವನ್ನು ಮಾಡಿಕೊಂಡ್ಬಿಟ್ರೆ ಆನಂದವಾಗಿಬಿಡ್ತಾರೆ, ತೃಪ್ತವಾಗಿಬಿಡ್ತಾರೆ, ಎಲ್ಲ ಇಷ್ಟಾರ್ಥಗಳು ಈಡೇರಿ ಹೋಗಿಬಿಡ್ತಾರೆ. ಆ ಶ್ರೀನಿವಾಸನೇ ಓಡಾಡುವ ಶ್ರೀನಿವಾಸ ತಿರುಪತಿಯಲ್ಲಿ ಬಂದು ನಿಂತಲ್ಲ, ಆ ಶ್ರೀನಿವಾಸನೇ ಇಲ್ಲಿ ಬಂದು ವಾಸ ಮಾಡಿದ್ದ. ಓಡಾಡುವ ಲಕ್ಷ್ಮೀದೇವಿ ಕೊಲ್ಲಾಪುರಕ್ಕೆ ಬಂದಲ್ಲ, ಆ ಲಕ್ಷ್ಮೀದೇವಿಯೇ ಇಲ್ಲಿ ಬಂದು ನಿಂತಿದ್ದಾಳೆ. ಅಂದಮೇಲೆ ಈ ಲಕ್ಷ್ಮೀ ನಾರಾಯಣರ ಮುಂದೆ, ಲಕ್ಷ್ಮೀ ಶ್ರೀನಿವಾಸ ದೇವರ ಮುಂದೆ ನಿಂತಾಗ ನಮ್ಮ ಕಾಚಿ ಕೂಚಿಯಾದ ವಸ್ತುಗಳನ್ನು ನಾವು ಬೇಡಿಕೆ ಸಲ್ಲಿಸುವುದಲ್ಲವೇ ಅಲ್ಲ. ಶ್ರೀನಿವಾಸನ ಮಹಿಮೆ, ಶ್ರೀನಿವಾಸನ ಗುಣಗಳು, ಶ್ರೀನಿವಾಸನ ವ್ಯಕ್ತಿತ್ವ, ಅವನು ಮಾಡಿದ ಸೃಷ್ಟಿ, ಅವನು ಮಾಡಿದ ಸ್ಥಿತಿ, ಅವನು ಮಾಡಿದ ಲಯ, ಅವನು ನಮ್ಮ ಮೇಲೆ ಮಾಡಿದ ಪರಮೋಪಕಾರ, ಅನಂತವಾದ ಉಪಕಾರ, ಇವನ್ನೆಲ್ಲವನ್ನು ಸ್ಮರಣೆಯನ್ನು ಮಾಡಿ ಚಿಂತನೆಯನ್ನು ಮಾಡ್ತಾ ಇದ್ದಾಗ ಮಾತ್ರ ಆ ಶ್ರೀನಿವಾಸನ ಅದ್ಭುತವಾಗಿರ್ತಕ್ಕಂಥ ಮಹಿಮೆ ಸಿಗತ್ತೆ. ಮುಂದೆ ಒಂದು ಬಹಳ ಸುಂದರವಾದ ಮಾತನ್ನು ಹೇಳ್ತಾ ಈ 5ನೇ ಅಧ್ಯಾಯವನ್ನು ಮುಗಿಸ್ತಾರೆ. ಬಹುಜನ್ಮಾರ್ಜಿತೈ ಪುಣ್ಯೈ ಲಭ್ಯತೆ ಕ್ಷೇತ್ರ ದರ್ಶನಂ ತತ್ರಾಪಿ ವೆಂಕಟಗಿರಿ ದರ್ಶನಂ ಮುಕ್ತಿದಂ ಪರಂ. ವೆಂಕಟಗಿರಿಯ ದರ್ಶನ ಅಂತಂದರೆ ಮೋಕ್ಷ ಕೊಡುವಂಥದ್ದು. ದುರ್ಲಭಂ ದೇವಸಂಘಾನಾಂ ಮನುಷ್ಯಾಣಾಂ ಕಥ. ದೇವತೆಗಳಿಗೇನೆ ತಿರುಪತಿಯ ದರ್ಶನ ಬಹಳ ದುರ್ಲಭವಾಗಿದೆ. ಮನುಷ್ಯರ ಕಥೆ ಏನು? ಒಂದು ನಿಮಿಷ ಇವತ್ತು ನಾವು ಎಷ್ಟು ಸೌಭಾಗ್ಯವಂತರು ಅಂತ ವಿಚಾರ ಮಾಡೋಣ. ಇಲ್ಲೆಲ್ಲ ಸಣ್ಣವರು ಭಾಳ ಮಂದಿ ಇದ್ದೇವೆ, ಅಂದರೆ ಮಿಡಲ್ ಏಜ್ದವರು. ನಾವು ಹಿರಿಯರ ಮಾತು ಕೇಳಿವಲ್ಲ, ನಮ್ಮ ಜೀವನದಾಗ 1 ಸಲ ತಿರುಪತಿ ದರ್ಶನ ಮಾಡ್ಕೊಂಡು ಬಂದೀವಿ ಅಂತ ನಮ್ಮ ಅಜ್ಜ ನಮ್ಮ ಮುತ್ತಜ್ಜಿಯರ ಮಾತು ಕೇಳಿವಲ್ಲ. ಅಂದಮೇಲೆ ಅವರಿಗಿಂತಲೂ ಹೆಚ್ಚಿನ ಸೌಭಾಗ್ಯ ನಾವು ಪಡೆದುಕೊಂಡಿವಲ್ಲ. ತಿಂಗಳಿಗೊಮ್ಮೆ ಹೋಗುವಷ್ಟು ಸಾಮರ್ಥ್ಯ ನಮಗಿದೆ, 6 ತಿಂಗಳಿಗೊಮ್ಮೆ ಹೋಗುವಷ್ಟು ಸಾಮರ್ಥ್ಯವಿದೆ, ವರ್ಷಕ್ಕೆ ಹೋಗುವಷ್ಟು ಸಾಮರ್ಥ್ಯ ಇದೆ ಅಲ್ವಾ? ಹಾಗಾದರೆ ಅವಶ್ಯವಾಗಿ ಸಮಯ ಸಿಕ್ಕಾಗ ಸಮಯ ಅಡ್ಜಸ್ಟ್ ಮಾಡಿಕೊಂಡು ಆ ದೇವರ ದರ್ಶನಕ್ಕೆ ಹೋಗೋಣ, ದೇವರ ದರ್ಶನವನ್ನು ಮಾಡೋಣ. ಅಲ್ಲಿ ಪಿತೃಗಳ ಶ್ರಾದ್ದ, ಉಪವಾಸ, ವ್ರತಗಳನ್ನು ಮಾಡೋಣ. ಒಂದೇ ದಿನ ಸಾಕು, ಒಂದೇ ದಿನ ಉತ್ತಮವಾದ ಸೇವೆಯನ್ನು ಮಾಡಿ ಶ್ರೀನಿವಾಸನ ಚೆನ್ನಾಗಿ ಆರಾಧನೆಯನ್ನು ಮಾಡಿ ಮುಂದಿನ ಜನ್ಮದೊಳಗೆ ಅಲ್ಲ, ನಾಳೆಯಿಂದಲೇ ನಿಮ್ಮಿಬ್ಬರ ಮಗ ನಾನಾಗಬೇಕು, ನಿನ್ನ ಎಂಜಲು ನಾನು ಊಟ ಮಾಡುವವನಾಗಬೇಕು. ನಾನು ಪ್ರತಿನಿತ್ಯ ಪ್ರಾರ್ಥನೆಯನ್ನು ಮಾಡೋದಿಷ್ಟೇ, ನಿನ್ನ ನೈವೇದ್ಯದ ಅನ್ನ ಊಟ ಮಾಡೋ ಸೌಭಾಗ್ಯ ನಮಗೆ ಕರುಣಿಸಿ. ಬೇರೆ ಇನ್ನೇನು ಬೇಡ ನನಗೆ, ಬೇರೆ ಇನ್ನೇನು ಬೇಡ. ನನ್ನ ಉಸಿರಿರುವವರೆಗೆ, ನನ್ನ ಶ್ವಾಸೋಚ್ಛ್ವಾಸ ಇರುವವರೆಗೆ, ಎಲ್ಲಿಯವರೆಗೆ ನನ್ನ ಹೊಟ್ಟೆಯೊಳಗೆ ಅನ್ನ ಹೋಗುತ್ತೋ ಅಲ್ಲಿಯವರೆಗೆ ನನ್ನ ಹೊಟ್ಟೆಯೊಳಗೆ ಅನ್ನ ಬಿದ್ದಿದೆ ಅಂದರೆ ನಿನಗೆ ನೈವೇದ್ಯ ಮಾಡಿದ ಅನ್ನವೇ ಬೀಳಬೇಕು. ಯಾಕೆ ಅಂದರೆ ಯಾರಿಗೂ ನೈವೇದ್ಯ ಮಾಡದ ಅನ್ನ ಯಾರಿಗಿದೆ? ದೇವರಿಗಿದೆ. ಹೌದಲ್ಲ? ಯಾರಿಗೂ ನೈವೇದ್ಯ ಮಾಡದ ಮೀಸಲಿಟ್ಟ ಶುದ್ಧವಾದ ಅನ್ನ ಯಾರಿಗಿದೆ? ದೇವರಿಗೆ. ಮತ್ತು ನಾನು ಅದೇ ಅನ್ನ ಉಂಡ್ರೆ ಇಂಡೈರೆಕ್ಟ್ಲಿ ನಿನಗೆ ಈಕ್ವಾಲಿಟಿ ಹೇಳಿದಾಗ ದೇವರಿಗೆ. ಯಾಕೆ ನೀನುಗೂ ಯಾರಿಗೂ ಮೀಸಲಿಲ್ಲದ ಅನ್ನ ಉಣ್ತೀಯ, ನಾನು ಯಾರಿಗೂ ಮೀಸಲಿಲ್ಲದ ಅನ್ನ ಉಣ್ತೇನೆ ಅಂದಮೇಲೆ ನಾನು ನೀನು ಸಮಾನೇ ಅಲ್ಲ, ಒಂದೇ ಅಲ್ವಾ? ಹಾಗಾಗಿ ಆ ದೌರ್ಭಾಗ್ಯ ಅಮ್ಮ ತಾಯಿ ನೀನು ನನಗೆ ಎಂದಿಗೂ ಕೊಡಬೇಡ. ನನ್ನ ಜೀವಮಾನದ ಸೌಭಾಗ್ಯ ಅಂತಂದರೆ ನಿನ್ನ ಪತಿಯ ಪ್ರಸಾದ ನನಗೆ ಹೊಟ್ಟೆಯಲ್ಲಿ ಬೀಳುವಂತಾಗಲಿ ಎಂಬುದಾಗಿ ನಾವು ನೀವೆಲ್ಲ ಕೂಡಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲರೂ ಹೇಳಿ: ಶ್ರೀಶಾಂಗ್ರಿ ಭಕ್ತಿಂ ಹರಿರಾಸ ದಾಸ್ಯಂ ಪ್ರಪನ್ನ ಮಂತ್ರಾರ್ಥ ದೃಢೈಕ ನಿಷ್ಠಾಂ ಗುರೋ ಸ್ಮೃತಿಂ ನಿರ್ಮಲ ಬೋಧ ಬುದ್ಧಿಂ. ಇಷ್ಟೊತ್ತು ನಾವು ಉಪನ್ಯಾಸ ಹೇಳಿದ್ವಿ. ಪ್ರದೇಹಿ ಮಾತಃ, ಅಟ್ಲೀಸ್ಟ್ ಲಕ್ಷ್ಮೀದೇವಿಯವರಿಗೆ ಕೇಳಿಸ್ಲಿ. ಪ್ರದೇಹಿ ಮಾತಃ ಪರಮಂ ಪದಂ ಶ್ರೀಹಿ. ನೀನು ಕೊಡಬೇಕಾದದ್ದು ಶ್ರೀಶಾಂಗ್ರಿ ಭಕ್ತಿ, ದೇವರ ಅಡೆದಾವರೆಗಳಲ್ಲಿ ಭಕ್ತಿ, ಹರಿದಾಸರ ದಾಸ್ಯ, ನಿರಂತರವಾಗಿ ಸಜ್ಜನರ ಸೇವೆ, ಪ್ರಪನ್ನ ನಮ್ಮ ಪಾಲಿಗೆ ಏನೊಂದು ಗಾಯತ್ರಿ ಮಂತ್ರ ಸಿಕ್ಕು ಬಂದಿದೆ ಅದನ್ನು ನಿರಂತರ ಜಪ ಮಾಡುವ ಸೌಭಾಗ್ಯ, ಪ್ರಪನ್ನ ಮಂತ್ರಾರ್ಥ ದೃಢೈಕನಿಷ್ಠ, ನಿರಂತರವಾಗಿ ನಮ್ಮ ಗುರುಗಳ ಆರಾಧನೆ, ಗುರುಗಳ ಸ್ಮರಣೆ, ಗುರು ಸ್ಮೃತಿಂ ನಿರ್ಮಲ ಬೋಧ ಬುದ್ಧಿಂ. ಒಂದು ನಿರ್ಮಲ ಬುದ್ಧಿ, ನನ್ನ ಮನಸ್ಸು ನನ್ನ ಬುದ್ಧಿಯ ಕೆಲಸ ಜಡ್ಜ್ಮೆಂಟ್ ತೆಗೆದುಕೊಳ್ಳೋದು. ಆ ಜಡ್ಜ್ಮೆಂಟ್ ಕೆಟ್ಟ ಕಾರ್ಯದೊಳಗೆ ಎಂದಿಗೂ ಜಡ್ಜ್ಮೆಂಟ್ ತೆಗೆದುಕೊಳ್ಳಬಾರ್ದು ಬುದ್ಧಿ.
ಹಾಗೆ ನಿರ್ಮಲ ಬುದ್ಧಿ, ನಿರ್ಮಲ ಬೋಧ ಬುದ್ಧಿ, ನಿರ್ಮಲವಾದ ತತ್ವಜ್ಞಾನ, ಭಗವಂತನ ವಿಷಯಕ ತತ್ವಜ್ಞಾನ, ನಿರ್ಮಲ ಬೋಧ ಬುದ್ಧಿ ಪ್ರದೇಹಿ ಮಾತಃ, ಹೇ ತಾಯಿ ಜಗನ್ಮಾತೆಯಾದ ನೀನು ಇದನ್ನೆಲ್ಲವನ್ನು ನನಗೆ ಕರುಣಿಸು, ದಯಪಾಲಿಸು, ಕೊನೆಗೆ ಮೋಕ್ಷವನ್ನು ಕೊಟ್ಟು ಅನುಗ್ರಹವನ್ನು ಮಾಡೇ ಮಾಡ್ತೀಯಾ ಅಂತ ಪ್ರಾರ್ಥನೆಯೊಂದಿಗೆ ಇವತ್ತಿನ 4 ಮಾತುಗಳನ್ನು ಮುಕ್ತಾಯ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋ ತೃಪ್ತಿಕರ ಸದಾ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ನಮ. ಶ್ರೀಕೃಷ್ಣಾರ್ಪಣಮಸ್ತು. ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಮಿತವಿಕ್ರಮಃ ಸಂಕರ್ಷಣೋ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ ಜನಾರ್ದನ ಪದ್ಮನಾಭೋ ವೆಂಕಟಾಚಲವಾಸನಃ ಸೃಷ್ಟಿಕರ್ತಾ ಜಗನ್ನಾಥೋ ಮಾಧವೋ ಭಕ್ತವತ್ಸಲಃ ಕೇಶವೋ ಗರುಡಧ್ವಜಃ ವರಾಹೋ ವಾಮನಶ್ಚೈವ ನಾರಾಯಣ ಅಧೋಕ್ಷಜಃ ಶ್ರೀಧರ ಪುಂಡರೀಕಾಕ್ಷ ಸರ್ವದೇವಸ್ತುತೋ